Welcome to Get Solutions. This is your Lokesh. In last class, we had a discussion regarding the various method. That is, ಯಾವ ಮೆಥಡ್ ನ ಡಿಸ್ಕಷನ್ ಮಾಡಿದ್ವಿ ಅಂತ ಹೇಳಿದ್ರೆ ದಟ್ ಇಸ್ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಲ್ಲಿ ನಾವು ಯಾವ ತರ ಡಿಸಿಷನ್ಸ್ ನ ತಗೊಳ್ಳೋದು. ಸೊ ಇನ್ ಡಿಫರೆಂಟ್ ಸಿಚುವೇಶನ್ಸ್ ದಟ್ ಈಸ್ ಐದರ್ ಇಟ್ ಈಸ್ ಪೆಸಿಮಿಸ್ಟಿಕ್ ಆರ್ ಆಪ್ಟಿಮಿಸ್ಟಿಕ್ ಅಂಡ್ ಮೋಸ್ಟ್ ಲೈಕ್ಲಿ ಟೈಮ್ ಸಿಚುವೇಶನ್ಸ್ ನ ಏನಾದ್ರು ಕೊಟ್ಟಾಗ ಯಾವ ತರ ಡಿಸಿಷನ್ಸ್ ನಾವು ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಅಂಡ್ ಆಲ್ಸೋ we had a discussion regarding the probability technique. So based on the probable values and probability cash flows ಏನಾದರೂ ಕೊಟ್ಟಾಗ ಯಾವ ತರ ನಾವು ಡಿಸಿಷನ್ಸ್ ನ ತಗೊಳ್ಳೋದು, ಯಾವ ತರ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು, ಅದ್ರ ಬೇಸ್ ಮೇಲೆ ಪ್ರಪೋಸಲ್ಸ್ ನ ಯಾವ ತರ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಈಗ ನಿಮಗೆ ಈ ಚಾಪ್ಟರ್ ಅಲ್ಲಿ ಮೋಸ್ಟ್ ಕೇಸಸ್ ಅಲ್ಲಿ ಕೇಳೋದು ಬಂದ್ಬಿಟ್ಟು ಬೇಸ್ಡ್ ಆನ್ ದಿ ಪ್ರಾಬಬಿಲಿಟಿ ಟೆಕ್ನಿಕ್ ಮೇಲೆ ಡಿಸಿಷನ್ಸ್ ನ ಕೇಳ್ತಾರೆ. ಓಕೆ, ಸೊ ನಾನು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ನ ಕೊಡ್ತೀನಿ. ಸೊ ನಾನು ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ನ ನೋಡಿದಾಗ ತುಂಬಾ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಪ್ರಾಬಬಿಲಿಟಿ ಟೆಕ್ನಿಕ್ ಬೇಸ್ ಮೇಲೆ ಕೊಟ್ಟಿದ್ರು. ಸೊ ಆ ಪ್ರಾಬಬಿಲಿಟಿ ಏನ್ ರಿಸ್ಕ್ ಡಿಫ್ರೆಂಟ್ ಮೆಥಡ್ಸ್ ಇದೆ ನಿಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ. ಸೊ NPV ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಕ್ಯಾಶ್ ಫ್ಲೋಸ್ ಅಂತ ಹೇಳಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಅಲ್ಲೂ ನಿಮಗೆ ಕ್ಯಾಶ್ ಫ್ಲೋಸ್ ಕೊಡ್ತಾ ಇದ್ರು. ಬಟ್ ಈ ಚಾಪ್ಟರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಡೈರೆಕ್ಟ್ ಆಗಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಓಕೆ, ಮೋಸ್ಟ್ ಒಂದು 3 to 4 ಪ್ರಾಬ್ಲಮ್ಸ್ ಅಲ್ಲಿ ಅದನ್ನ ನಾನು ಮಾಡಿಸ್ತೀನಿ ಯಾವ ತರ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಮೆಥಡ್ ಇನ್ ಕೇಸ್ ಆಫ್ ಅನಾಲಿಸಿಸ್ ಆಫ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ ದಿ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕಲಿ ನಿಮಗೆ ನೆಕ್ಸ್ಟ್ ಮೆಥಡ್ ಬಂದ್ಬಿಟ್ಟು ರಿಸ್ಕ್ ಅನಾಲಿಸಿಸ್ ಅಲ್ಲಿ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅಂತ ಹೇಳ್ಬಿಟ್ಟು ನಿಮಗೆ ಮೆಥಡ್ ಇದೆ. ಓಕೆ, ಸೊ ಯು ನೋ ವೆರಿ ವೆಲ್ ವಾಟ್ ಈಸ್ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಆಲ್ಸೋ ಇಟ್ ಈಸ್ ಆಲ್ಸೋ ರಿಕ್ವೈರ್ ದ ಮೀನ್ ವ್ಯಾಲ್ಯೂ. ಓಕೆ, ಸೊ ನಿಮಗೆ ಆವರೇಜ್ ಅನ್ನೋ ಕಾನ್ಸೆಪ್ಟ್ನ ನಾನು MS Excel ಸೊ ISC ಕಾನ್ಸೆಪ್ಟ್ ಮಾಡ್ಕೊಳ್ಳೋವಾಗ ನಿಮಗೆ ಹೇಳ್ಕೊಟ್ಟಿದ್ದೀನಿ ಆವರೇಜ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಓಕೆ, ಸೊ ಈಗ ಆವರೇಜ್ ಅಂತ ಹೇಳಿದ್ರೆ ನಾವು X ಬಾರ್ ಅಂತ ಹೇಳ್ಬಿಟ್ಟು ನಾವು ಡಿನೋಟ್ ಮಾಡಬಹುದು ಅಲ್ವಾ. ಸೊ ಅದೇ ಥರ ಮ್ಯೂ ಅಂತ ಹೇಳ್ಬಿಟ್ಟು ನಾವು ಡಿನೋಟ್ ಮಾಡಬಹುದು. ಸೊ ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿಸ್ ಮೀನ್ ವ್ಯಾಲ್ಯೂ ಅಥವಾ ಆವರೇಜ್ ಅಂತ ಹೇಳಿದ್ರೆ ಯು ನೋ ವೆರಿ ವೆಲ್ ದಟ್ ಈಸ್ ಇಂಡಿವಿಜುವಲ್ ಸೀರೀಸ್ ಏನಾದರೂ ಕೊಟ್ಟಾಗ ಸಿಗ್ಮಾ X ಡಿವೈಡೆಡ್ ಬೈ N ಅಂತ ತಗೊಳ್ತೀರಾ. ಓಕೆ, ಸೊ ಸಿಮಿಲರ್ಲಿ ಡಿಸ್ಕ್ರೀಟ್ ಸೀರೀಸ್ ಏನಾದರೂ ಕೊಟ್ಟಾಗ ಸಿಗ್ಮಾ FX ಡಿವೈಡೆಡ್ ಬೈ N ಅಂತ ತಗೊಳ್ತೀರಾ. ದಟ್ ಈಸ್ ವಿ ಹ್ಯಾವ್ ಟು ಅಬ್ಸರ್ವ್ ದಿ ಫ್ರೀಕ್ವೆನ್ಸೀಸ್ ಆಲ್ಸೋ. ಎಷ್ಟು ಸರಿ ಆಗಿದೆ, ಎಷ್ಟು ಸರಿ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಲೆವೆಲ್ ಆಫ್ ದಟ್ ಪರ್ಟಿಕ್ಯುಲರ್ ಯೂನಿಟ್ ಅಂತ ಹೇಳ್ಬಿಟ್ಟು ನಾವು ತಗೋಬೇಕಾಗುತ್ತೆ ಡಿಸ್ಕ್ರೀಟ್ ಸೀರೀಸ್ ಕೊಟ್ಟಾಗ. ಸೊ ನಿಮ್ಗೆ ಮೋಸ್ಟ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಅಥವಾ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಕೊಡ್ತಾರೆ. ಓಕೆ, ಇಂಡಿವಿಜುವಲ್ ಸೀರೀಸ್ ಅಲ್ಲಿ ರೇರ್ ಕೇಸಸ್, ಕಂಟಿನ್ಯೂಸ್ ಸೀರೀಸ್ ಅಲ್ಲಂತೂ ಕೊಡೋದೇ ಇಲ್ಲ ನಿಮಗೆ AFM ಅಲ್ಲಿ. ಓಕೆ, ಸೊ ಮೋಸ್ಟ್ ಕೇಸಸ್ ಅಲ್ಲಿ ನೀವು ಡಿಸ್ಕ್ರೀಟ್ ಸೀರೀಸ್ ಅಲ್ಲೇ ಫಾರ್ಮುಲಾಸ್ನ ಅಪ್ಲೈ ಮಾಡಬೇಕಾಗಿರುತ್ತೆ. So let's see what is this standard deviation method. So but you have to one thing you have to keep it in mind, this standard deviation is nothing but it is a quantitative value which is other than the mean value. So mean ಅಂದ್ರೆ average value ಗಿಂತ ಎಷ್ಟು ಜನ ಡಿಫ್ರೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋದನ್ನ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈಗ ಆವರೇಜ್ ಗಿಂತ ತುಂಬಾ ಜನ ಏನಾದರೂ ಡಿಫ್ರೆನ್ಸ್ ಆಗಿದ್ರೆ ಸ್ಯಾಂಪಲ್ ಸೈಜ್ ಅಲ್ಲಿ, ಸೊ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಸ್ ಮೇಲೆ ಡಿಸಿಷನ್ಸ್ ನ ತಗೋಬಹುದು. ಯಾರು ಎಫಿಷಿಯೆಂಟ್ ಆಗಿದ್ದಾರೆ, ಯಾರು ಎಫಿಷಿಯೆಂಟ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬೇಸ್ ಮೇಲೆ ನಾವು ಡಿಸಿಷನ್ಸ್ ನ ತಗೋಬಹುದು. ಓಕೆ, ಸೊ ಲೆಟ್ಸ್ ಸಿ ವಾಟ್ ಡು ಯು ಮೀನ್ ಬೈ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅಂಡರ್ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳಿದ್ರೆ ಸಿ ಜಸ್ಟ್ ಅಂಡರ್ ದಿಸ್ ಮೆಥಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋಸ್. ಸೊ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋಸ್ ಅಥವಾ ಕ್ಯಾಶ್ ಇನ್ಫ್ಲೋಸ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿತ್ತು ಅದು ಪ್ರಾಜೆಕ್ಟ್ಗೆ ಡಿಫ್ರೆಂಟ್ ಇಯರ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಇಯರ್ ಇಷ್ಟು ಬರುತ್ತೆ, ಸೆಕೆಂಡ್ ಇಯರ್ ಇಷ್ಟು ಬರುತ್ತೆ, ಥರ್ಡ್ ಇಯರ್ ಇಷ್ಟು ಬರುತ್ತೆ. ದಟ್ ಇಸ್ ಬೇಸ್ಡ್ ಆನ್ ದಿ ಲೈಫ್ ಆಫ್ ಅನ್ ಪ್ರಾಜೆಕ್ಟ್ ಆರ್ ಪ್ರಪೋಸಲ್ ಆರ್ ಅಕ್ಸೆಪ್ಟೆಡ್. ಓಕೆ, ಸೊ expected cash flow, it is a standard deviation of the expected cash flows of the two projects or two or more projects irbodu, may be calculated to measure the comparative and risk of the project. Is standard deviation and variance ಬಂದ್ಬಿಟ್ಟು ನಮಗೆ ಮೇಜರ್ ಆಗಿ ಏನಕ್ಕೆ ಅಂದ್ರೆ ರಿಸ್ಕ್ ಅನಾಲಿಸಿಸ್ ಟೂಲ್ಸ್ ಇವೆಲ್ಲ. ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ಸ್. ರಿಸ್ಕ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಎಷ್ಟು ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡೋದಕ್ಕೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಶೋಸ್ ದ ನ್ಯೂಮರಿಕಲ್ ವ್ಯಾಲ್ಯೂ ಆರ್ ರೆಪ್ರೆಸೆಂಟ್ ಇನ್ ನ್ಯೂಮರಿಕಲ್ ವ್ಯಾಲ್ಯೂ, ದಟ್ ಈಸ್ how many number of members are different from the mean value. ಆವರೇಜ್ ಗಿಂತ ಎಷ್ಟು ಜನ ಡಿಫ್ರೆಂಟ್ ಆಗಿದ್ದಾರೆ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋದಕ್ಕೆ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. Okay, so under this technique why we are going to apply this standard deviation in the sense to analyze the risk involved in the particular proposal or project. See, under this technique the project having a higher standard deviation is said to be more as a compared to the other. ಓಕೆ, ಸೊ ಈ ಟೆಕ್ನಿಕಲ್ಲಿ ಪ್ರಾಜೆಕ್ಟ್ ಅಲ್ಲಿ ಏನಾದರೂ ಹೈಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾದರೂ ಇದೆ, ಜಾಸ್ತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದ್ರೆ ನಾವು ಅದನ್ನ ಸೆಲೆಕ್ಟ್ ಮಾಡ್ತೀವಿ ಬೇಸ್ಡ್ ಆನ್ ದಿ ರಿಸ್ಕ್ ಅಕ್ಸೆಪ್ಟಬಿಲಿಟಿ. ಇನ್ ಕೇಸ್ ಏನಾದರೂ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ರೆ ಅವರು ಅಕ್ಸೆಪ್ಟ್ ಮಾಡ್ಕೋಬಹುದು ಇನ್ವೆಸ್ಟರ್, ಆರ್ ಎಲ್ಸ್
ದೇ ಗೋಯಿಂಗ್ ಟು ರಿಜೆಕ್ಟ್. ಸೊ ಇಲ್ಲಿ ನಾವು NPV ಯಾವ ತರ ನಾವು ಸೆಲೆಕ್ಟ್ ಮಾಡ್ತೀವೋ ಅದೇ ತರನೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದಿ ಪ್ರಾಜೆಕ್ಟ್ ಏನಾದರೂ ಹೈ ಬಂದ್ರೆ ಅದನ್ನ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ದಿ level of risk perception of the investor. Okay, so it is left to the investor. ಸೊ ರಿಸ್ಕ್ ಜಾಸ್ತಿ ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದೆ, ನಾನು ತಗೊಳ್ಳೋದಕ್ಕೆ ರೆಡಿ ಇದೀನಿ ಅಂತ ಹೇಳಿದ್ರೆ ಇಟ್ ಈಸ್ ಲೆಫ್ಟ್ ಟು ದ ಇನ್ವೆಸ್ಟರ್ ಆರ್ ದಿ ಯಾರ ಪ್ರಾಜೆಕ್ಟ್ನ ರಿಸೀವ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಓಕೆ, ಸೊ ಈಗ ಜನರಲ್ ಆಗಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಯಾವ ತರ ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಜನರಲ್ ಕಾನ್ಸೆಪ್ಟ್ ಅಲ್ಲಿ ಇದನ್ನು ಫಾರ್ಮುಲಾ ನಾನು ಸ್ಪೆಸಿಫೈ ಮಾಡ್ತಿದ್ದೀನಿ. ಬಟ್ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮಗೆ ಫಾರ್ಮುಲಾ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆ, ಸಿ ಇನ್ ದಿಸ್ ಕಾನ್ಸೆಪ್ಟ್ ದ ಫಾರ್ಮುಲಾ ಫಾರ್ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಯಾವ ತರ ಫಾರ್ಮುಲಾ ಇದೆ ಅಂತ ಹೇಳಿದ್ರೆ, ಸಿ ಜನರಲ್ ಆಗಿ ಸಿಗ್ಮಾ ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಯಾವ ತರ ನಾವು ಸ್ಪೆಸಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ಯು ನೋ ವೆರಿ ವೆಲ್ ದಟ್ ಈಸ್ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿದ್ರೆ SD ಅಂತಾನು ನೀವು ಸ್ಪೆಸಿಫೈ ಮಾಡಬಹುದು. ಓಕೆ, ಸೊ ಅದರ್ವೈಸ್ ಈ ಸಿಗ್ಮಾನ ನೀವು ಯೂಸ್ ಮಾಡ್ಕೋಬಹುದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಪೆಸಿಫೈ ಮಾಡೋದಕ್ಕೆ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಜನರಲ್ ಆಗಿ ನಾವು ಏನು ಯೂಸ್ ಮಾಡ್ತೀವಿ, ದಟ್ ಈಸ್ ಅ ಸಿಗ್ಮಾ x ಮೈನಸ್ x ಇಸ್ ಅ ವೇರಿಯಬಲ್. ಓಕೆ, ಸೊ x ಮೈನಸ್ x ಬಾರ್. ಸೊ ಇದು ಮ್ಯೂ ಅಂತ ಹೇಳ್ಬಿಟ್ಟು, ಸೊ ಆವರೇಜ್ ನ ನಾವು x ಬಾರ್ ಇಂದಾನು ಡಿನೋಟ್ ಮಾಡಬಹುದು ಅಥವಾ ಮ್ಯೂ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಆವರೇಜ್ ಅಥವಾ ಸರಾಸರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ x ಮೈನಸ್ x ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ n ನಂಬರ್ ಆಫ್ ಯೂನಿಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಸ್ಪೆಸಿಫೈ ಮಾಡಿದ್ದಾರೆ, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ, ದಟ್ ಈಸ್ ಪಾಪ್ಯುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸಿಗ್ಮಾ ಅಂತ ಹೇಳಿದ್ರೆ ಸಮ್ ಆಫ್, ಸೊ ನಾವು ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಮತ್ತು ಏನು ಕೊಟ್ಟಿದ್ದಾರೋ ಫಾರ್ಮುಲಾ ಪ್ರಕಾರವಾಗಿ ಅದರ ಪ್ರಕಾರವಾಗಿ ಟೋಟಲ್ ಮಾಡಬೇಕಾಗುತ್ತೆ. ಸೊ ಪಾಪ್ಯುಲೇಷನ್ ಮೀನ್ ವ್ಯಾಲ್ಯೂ, ಇಟ್ ಈಸ್ ಆವರೇಜ್ ವ್ಯಾಲ್ಯೂ ಮ್ಯೂ ಅಂತ ಹೇಳ್ಬಿಟ್ಟು ನಾವು ಸ್ಪೆಸಿಫೈ ಮಾಡ್ತೀವಿ. n ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸ್ಕೋರ್ಸ್ ಇನ್ ದ ಸ್ಯಾಂಪಲ್ ಸೈಜ್ ಆರ್ ಸ್ಯಾಂಪಲ್ ಪಾಪ್ಯುಲೇಷನ್. ಓಕೆ, ಸೊ ಇದೇ ತರ ನಾವು ಇನ್ನೊಂದು ಜನರಲ್ ಫಾರ್ಮುಲಾ ಯಾವ ತರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಎರಡು ಸೇಮ್ ಫಾರ್ಮುಲಾನೇ ಬಟ್ ನಮಗೆ ಅರ್ಥ ಆಗೋ ರೀತಿನಲ್ಲಿ ನಾವು ವರ್ಡಿಂಗ್ಸ್ ನಾವು ಕೊಟ್ಕೊಂಡಿದೀವಿ. ಓಕೆ, ಸೊ ಇನ್ನೊಂದು ಫಾರ್ಮುಲಾ ಏನು ಅಂತ ಹೇಳಿದ್ರೆ ಇದಕ್ಕೆ ಸಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಈ ತರನಾದ್ರೂ ಸ್ಪೆಸಿಫೈ ಮಾಡಬಹುದಲ್ವಾ. ಸೊ ಯು ನೋ ವೆರಿ ವೆಲ್ ದಟ್ ಈಸ್ ಹೌ ಟು ಸ್ಪೆಸಿಫೈ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು. ಸೊ ಸಿಗ್ಮಾ ಯೂಸ್ ಮಾಡಿದ್ದಾರೆ ಇಲ್ಲಿ, ಸಿಗ್ಮಾ FX. ಸೊ ಇಲ್ಲಿ FX ಯಾವಾಗ ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು, ಓಕೆ, ಸೊ ಸಿಗ್ಮಾ FX, ಸೊ ಫ್ರೀಕ್ವೆನ್ಸಿನ ತಗೊಂಡಿದ್ದೀವಿ ಯಾವಾಗ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಏನಾದರೂ ಕೊಟ್ಟಾಗ. ಸೊ ಇನ್ ಕೇಸ್ ಏನಾದರೂ X ಅಂತ ಕೊಟ್ಟು ಕ್ಯಾಶ್ ಇನ್ಫ್ಲೋಸ್ನ ಮಾತ್ರ ಏನಾದರೂ ಕೊಟ್ಟಿದ್ರೆ, ಸೊ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಈ ತರ ನಾವು ಫಾರ್ಮುಲಾನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಇನ್ ಕೇಸ್ ಏನಾದರೂ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಏನಾದರೂ ಕೊಟ್ಟಾಗ ನಾವು ಈ ತರ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ತೀವಿ. ನಿಮಗೆ ಮ್ಯಾಕ್ಸಿಮಮ್ ಕೊಡೋದು ಅಂತ ಹೇಳಿದ್ರೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ನಿಮಗೆ ಪ್ರಾಬಬಿಲಿಟಿ ಟೆಕ್ನಿಕಲ್ಲಿ ಪ್ರಾಬಬಿಲಿಟೀಸ್ ಕೊಟ್ಟಿರ್ತಾರೆ, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಸರ್ಟನ್ಲಿ ಈಕ್ವಲೆಂಟ್ ಮೆಥಡ್ ಅಲ್ಲಿ ಕೋಎಫಿಷಿಯಂಟ್ಸ್ ಕೊಡ್ತಾರೆ. ಸೊ X ಇಸ್ ನಥಿಂಗ್ ಬಟ್ ಕ್ಯಾಶ್ ಇನ್ಫ್ಲೋಸ್ ಅಂತ X ಅಂತ ಅಸಂಪ್ಷನ್ ಮಾಡ್ಕೊಂಡ್ರೆ, ಈ ಪ್ರಾಬಬಿಲಿಟೀಸ್ ಕೊಟ್ಟಿದ್ರೆ ಅದನ್ನ F ಅಂತ ಫ್ರೀಕ್ವೆನ್ಸಿ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಇನ್ ಕೇಸ್ ಸರ್ಟನ್ಲಿ ಕೋಎಫಿಷಿಯನ್ಸಿ ಫ್ಯಾಕ್ಟರ್ಸ್ ಕೊಟ್ಟಿದ್ದಾರಾ ಅದನ್ನ F ಅಂತ ಏನಾದರೂ ಅದ್ಕೊಂಡ್ರೆ ಅದು ಫ್ರೀಕ್ವೆನ್ಸಿ ಅಂತ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಮೋಸ್ಟ್ ಕೇಸಸ್ ಅಲ್ಲಿ ನಿಮಗೆ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಓಕೆ, ಸೊ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಫಾರ್ಮುಲಾಸ್ ನಿಮಗೆ ಬರೋದಿಲ್ಲ ಈಗ, because most of the problems in this chapter will be going to ask in the examination that is based on the discrete series. So discrete series ಅಲ್ಲಿ ಈ ಫಾರ್ಮುಲಾ ಪಕ್ಕ ನೆನ್ಪಿಟ್ಕೊಳ್ಳಿ, ಹೇಳ್ತೀನಿ. ಇದರಲ್ಲೂ ಸ್ವಲ್ಪ ಚೇಂಜಸ್ ಇದೆ, ನಾನು ಹೇಳ್ತೀನಿ ಯಾವ ತರ ಅಂತ. ಫಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿಗ್ಮಾ FX ಡಿವೈಡೆಡ್ ಬೈ n. ಓಕೆ, ಸೊ ಇಲ್ಲಿ X ಅನ್ನೋ ಬದಲು ನೀವು ಡಿಗ್ರಿಯಿಂದ ಸ್ಟಾಟಿಸ್ಟಿಕ್ಸ್ 1 ಅಂಡ್ ಸ್ಟಾಟಿಸ್ಟಿಕ್ಸ್ 2 ಸೊ ಏನು ನೀವು ಕಲ್ತಿದ್ದೀರೋ ಅದರಲ್ಲಿ ಡಿಸ್ಕ್ರೀಟ್ ಸೀರೀಸ್ಗೆ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಇಲ್ಲಿ X ಬದಲು D ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಇಲ್ಲಿ X ಬದಲು D ಸ್ಕ್ವಯರ್ ಅಂತ ಹೇಳ್ಬಿಟ್ಟು ಹಾಕಿಟ್ಕೊಳ್ಳಿ, ದಟ್ಸ್ ಇಟ್. ಯಾಕಂದ್ರೆ ಇಲ್ಲಿ X ಅಂತ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ ಮಾಡುವಾಗ ಕ್ಯಾಶ್ ಇನ್ಫ್ಲೋಸ್ನ X ಅಂತ ಅಸಂಪ್ಷನ್ ಮಾಡ್ಕೊಂಡಾಗ ಮತ್ತೆ ಇಲ್ಲಿ X ಹಾಕೊಂಡ್ರೆ ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಅದಕ್ಕೆ ಇಲ್ಲಿ ನಾನು D ಅಂತ ಕೊಡ್ತಿದ್ದೀನಿ ನಿಮಗೆ. ಓಕೆ, ಸೊ ಇಲ್ಲಿ ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಬರ್ಕೊಳ್ಳೋವಾಗ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೆನ್ ಡಿಸ್ಕ್ರೀಟ್ ಸೀರೀಸ್ ಇಸ್ ಗಿವನ್ ಸಿಗ್ಮಾ FD ಸ್ಕ್ವಯರ್ ಡಿವೈಡೆಡ್ ಬೈ n. ಓಕೆ, ಸೊ ಅಲ್ಲಿಗೆ ಈ XD ಆದ್ರೆ ದಿಸ್ ಈಸ್ ನಥಿಂಗ್ ಬಟ್ ಡಿವಿಯೇಷನ್. ಇಲ್ಲೂ ಡಿವಿಯೇಷನ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಬಟ್ ಡಿವಿಯೇಷನ್ಗೆ D ಯೂಸ್ ಮಾಡಿದ್ರೆ ಇಲ್ಲಿ X ಯೂಸ್ ಮಾಡಿದ್ದಾರೆ, ದಟ್ಸ್ ಇಟ್. ಓಕೆ, ಸೊ ಜಸ್ಟ್ ಟೇಕ್ ಡೌನ್ ಆಸ್ D. ಸೊ ಈಗ FD ಸ್ಕ್ವಯರ್, F ನಮಗೆ ಪ್ರಾಬ್ಲಮ್ ಅಲ್ಲೇ ಇರ್ತದೆ ಫ್ರೀಕ್ವೆನ್ಸಿ. ಇನ್ ಕೇಸ್ ಪ್ರಾಬಬಿಲಿಟೀಸ್ ಕೊಟ್ಟಿದ್ರೆ ಪ್ರಾಬಬಿಲಿಟೀಸ್ ಫ್ರೀಕ್ವೆನ್ಸಿ ಆಗುತ್ತೆ. ಇನ್ ಕೇಸ್ ಸರ್ಟನ್ಲಿ ಈಕ್ವಲೆಂಟ್ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ರೆ ಅದು ಸರ್ಟನ್ ಈಕ್ವಲೆಂಟ್ ಕೋಎಫಿಷಿಯನ್ಸಿ ಫ್ಯಾಕ್ಟರ್ ಅಥವಾ ಕೋಎಫಿಷಿಯಂಟ್ಸ್ ಏನಾದರೂ ಕೊಟ್ಟಿದ್ರೆ ಅದು ಫ್ರೀಕ್ವೆನ್ಸಿ ಆಗುತ್ತೆ. ಸೊ ಇಲ್ಲಿ D ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ದಟ್ ಯು ನೋ ವೆರಿ ವೆಲ್. ಸೊ X ಅಂತ ಹೇಳಿದ್ರೆ ಕ್ಯಾಶ್ ಇನ್ಫ್ಲೋಸ್ನ X ಅಂತ ಅಸಂಪ್ಷನ್ ಮಾಡ್ಕೊಂಡಿರ್ತೀವಿ. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ X ಬಾರ್, ದಟ್ ಈಸ್
ಮೀನ್ ವ್ಯಾಲ್ಯೂ ಅಥವಾ ಆವರೇಜ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ಏನಾದರೂ ಡಿಸ್ಕ್ರೀಟ್ ಸೀರೀಸ್ ಏನಾದರೂ ಕೊಟ್ಟಿದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ತಗೊಳ್ತೀವಿ. ಇಂಡಿವಿಜುವಲ್ ಸೀರೀಸ್ ಏನಾದರೂ ಇದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ತಗೊಳ್ತೀವಿ. ದಟ್ ಈಸ್ ದ ಡಿಫ್ರೆನ್ಸ್. ಸೊ ದೆನ್ ಇಯರ್ ಡಿ ಈಸ್ ನಥಿಂಗ್ ಬಟ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಮಿಡ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಮಿಡ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಮಗೆ ಕಂಟಿನ್ಯೂಯಸ್ ಸೀರೀಸ್ ಅಲ್ಲಿ ಮಿಡ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಓಕೆ, ಸೊ ಇದು ಎಫ್ ಎಕ್ಸ್ ಬಂದ್ಬಿಟ್ಟು ಕಂಟಿನ್ಯೂಸ್ ಸೀರೀಸ್ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಇನ್ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ನೀವು ಪ್ರಾಬ್ಲಮ್ ನ ಬರ್ಕೊಳ್ಳುವಾಗ ಅಥವಾ ಫಾರ್ಮುಲಾಸ್ ನ ಬರ್ಕೊಳ್ಳುವಾಗ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಬರ್ಕೊಂಡು ವೇರ್ ಎಫ್ ಈಸ್ ನಥಿಂಗ್ ಬಟ್ ಎ ಫ್ರೀಕ್ವೆನ್ಸಿ. ಓಕೆ, ನೆಕ್ಸ್ಟ್ ಡಿ ಇಸ್ ನಥಿಂಗ್ ಬಟ್ ಡಿವಿಯೇಷನ್ ಅಂತ ಬರ್ಕೊಳ್ಳಿ. ಓಕೆ, ಸೊ ಈಗ ಡಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಓಕೆ, ಇದನ್ನ ಬೇಕಾದ್ರೆ ಬಿಡಿ, ಇದನ್ನ ಇಗ್ನೋರ್ ಮಾಡಿ. ಓಕೆ, ನೆಕ್ಸ್ಟ್ ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಮೀನ್ ಆರ್ ಆವರೇಜ್ ವ್ಯಾಲ್ಯೂ. ಇಷ್ಟನ್ನ ನೀವು ಬರ್ದಿಟ್ಕೊಳ್ಳಿ. ಓಕೆ, ಸೊ ಫೈನಲ್ ಆಗಿ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನ್ ಬರ್ಕೊಳ್ತೀರಾ ಅಂತ ಹೇಳಿದ್ರೆ, ಸೊ 1 minute ನಾನು ಟೈಪ್ ಮಾಡ್ಬಿಡ್ತೀನಿ. ಬಿಕಾಸ್ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ಫಾರ್ಮುಲಾಸ್ ಅಂಡ್ ಆಲ್, ವೆರಿ ವೆರಿ ಇಂಪಾರ್ಟೆಂಟ್, ದಟ್ಸ್ ವೈ. ಓಕೆ, ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಜಸ್ಟ್ 1 minute. ಓಕೆ, ಇಲ್ಲಿ ಸಿಗ್ಮಾ ಎಫ್ ಎಕ್ಸ್, ಓಕೆ, ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಸಿಗ್ಮಾ ಸಿಂಬಲ್ಲು ನೀವು ಇಲ್ಲಿ ಸಿಗ್ಮಾ ಸಿಂಬಲ್ ಟೈಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಯೂಸ್, ಓಕೆ, ಸೊ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ಬಿಟ್ಟು ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ನಿಮಗೆ ಕೊಟ್ಟಿದ್ದೀನಿ. ಓಕೆ, ಸೊ ಇಷ್ಟು ನೀವು ಫಾರ್ಮುಲಾ ಬರ್ಕೊಳ್ಳುವಾಗ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಇದನ್ನ ಮಾತ್ರ ಬರ್ಕೊಳ್ಳಿ. ಓಕೆ, ಸೊ ಜಸ್ಟ್ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್, ದಟ್ ಈಸ್ ಸ್ಕ್ವಯರ್ ರೂಟ್ ವಿತ್ ಸ್ಕ್ವಯರ್ ರೂಟ್. ಸೊ ಇಲ್ಲಿ ನಾವು ಡಿ ಅಂದ್ರೆ ಏನು ಅಂತ ಹೇಳಿದ್ರೆ, ದಟ್ ಈಸ್ ಡಿ ಈಸ್ ನಥಿಂಗ್ ಬಟ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಡಿವಿಯೇಷನ್ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಸಿ ಡಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಸೊ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈ ಫಾರ್ಮುಲಾ ಇಂದ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಅದೇ ತರ ಈ ಎಕ್ಸ್ ಬಾರ್ನ ಏನಂತ, ಸೊ ಈಗ ಎಕ್ಸ್ ಬಾರ್ನ ಬಂದ್ಬಿಟ್ಟು ನಾವು ಮ್ಯೂ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ಬೋದಲ್ವಾ. ಸೊ ಮ್ಯೂ ಅಂತ ಹೇಳಿದ್ರೆ ನಿಮಗೆ ಈ ಎಕ್ಸ್ ಬಾರ್ನ ಏನಂತ ಯಾವ ತರ ಅಂತ ಹೇಳಿದ್ರೆ, ಸೊ ಈ ತರನು ಬರಿಬಹುದು ಎಕ್ಸ್ ಬಾರ್. ಸೊ ಮ್ಯೂ ಅಂತ ಹೇಳಿದ್ರೆ ಇದನ್ನು ಬರಿಬಹುದು. ಓಕೆ, ಸೊ ದೇರ್ ಫೋರ್ ಈಗ ಫಾರ್ಮುಲಾ ಬಂದ್ಬಿಟ್ಟು ಡಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಹೇಳಿದ್ರೆ, ದಟ್ ಈಸ್ ಎಕ್ಸ್ ಮೈನಸ್ ಮ್ಯೂ ಅಂತ ಏನಾದರೂ ನೀವು ಕನ್ಸಿಡರ್ ಮಾಡೋಂಗಿದ್ರೆ ಎಕ್ಸ್ ಮೈನಸ್ ಮ್ಯೂ ವ್ಯಾಲ್ಯೂ. ಸೊ ಇಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಈಗ ಡಿವಿಯೇಷನ್ ಗೊತ್ತಾಗಿದೆ, ಮತ್ತೆ ಡಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ. ಅಂಡ್ ಎನ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಯೂನಿಟ್ಸ್. ಇನ್ ಕೇಸ್ ಇಂಡಿವಿಜುವಲ್ ಸೀರೀಸ್ ಏನಾದ್ರು ಕೊಟ್ಟಾಗ ಎಕ್ಸ್ ಡಿವೈಡೆಡ್ ಬೈ ಎನ್, ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ ಎಕ್ಸ್ ವೇರಿಯಬಲ್ ಟೋಟಲ್ ಮಾಡ್ಕೊಂಡು ಡಿವೈಡೆಡ್ ಬೈ ನಂಬರ್ ಆಫ್ ಸ್ಯಾಂಪಲ್ ಯೂನಿಟ್ಸ್ ಎಷ್ಟಿದೆ ಅದನ್ನ ಡಿವೈಡ್ ಮಾಡ್ಕೊಂಡ್ರೆ ನಮಗೆ ಎನ್ ಸಿಕ್ಬಿಡುತ್ತೆ. ಇನ್ ಕೇಸ್ ಏನಾದರೂ ಡಿಸ್ಕ್ರೀಟ್ ಸೀರೀಸ್ ಏನಾದ್ರು ಕೊಟ್ಟಾಗ ಎಫ್ ಫ್ರೀಕ್ವೆನ್ಸಿನ ನಾವು ತಗೊಳ್ತೀವಿ. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ನಾನು ಪ್ರಾಬ್ಲಮ್ ಮಾಡಿಸಿದಾಗ ಮಾಡ್ಕೊಡ್ತೀನಿ. ಓಕೆ, ಸೊ ಇಷ್ಟು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡೋದು ನಿಮಗೆ ಗೊತ್ತಿದೆ. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ. ಸೊ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಸೊ ಈಗ ಎಕ್ಸ್ ಬಾರ್ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆ ಈಸಿಯಾಗಿ ಗೊತ್ತಿದೆ. ಎಕ್ಸ್ ಬಾರ್ ಇಸ್ ನಥಿಂಗ್ ಬಟ್ ಇನ್ ಕೇಸ್ ಏನಾದರೂ ಇಂಡಿವಿಜುವಲ್ ಸೀರೀಸ್ ಏನಾದರೂ ಕೊಟ್ಟಾಗ ದಟ್ ಈಸ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಲ್ವಾ. ಸೊ ಅದೇ ತರ ನಿಮಗೆ ಎಕ್ಸ್ ಬಾರ್ ಬಂದ್ಬಿಟ್ಟು ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಏನಾದರೂ ಕೊಟ್ಟಾಗ ದೆನ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಬೇಸ್ ಮೇಲೆ ನೀವು
ಕ್ಯಾಲ್ಕುಲೇಷನ್ ಮಾಡ್ತೀರಾ. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕೋ ಎಫಿಷಿಯನ್ಸಿ ಫ್ಯಾಕ್ಟರ್ ಬರುತ್ತೆ. ಕೋ ಎಫಿಷಿಯಂಟ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಲೆಟ್ ಸಿ ದ ಅನದರ್ ಮೆಥಡ್. ಸೊ ಈಗ ಫಾರ್ಮುಲಾ ಮಾತ್ರ ನಿಮಗೆ ಸ್ಪೆಸಿಫೈ ಮಾಡಿದ್ದೀನಿ, ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡಿ ನೋಡೋಣ. ಓಕೆ, ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡು ಕ್ಲಿಯರ್ ಆಗಿದೆ ನಿಮಗೆ. ಓಕೆ, ಸೊ ಲೆಟ್ ಸಿ ದ ಎಕ್ಸಾಂಪಲ್ ಪ್ರಾಬ್ಲಮ್ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅಲ್ವಾ. ಸೊ ಲೆಟ್ ಸಿ ಹೌ ವಿ ಆರ್ ಗೋಯಿಂಗ್ ಟು ಅಪ್ಲೈ ದಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಇನ್ ಕೇಸ್ ಆಫ್ ಎಕ್ಸಾಂಪಲ್ ಇಲ್ಲಸ್ಟ್ರೇಷನ್. ಸೊ ಎಕ್ಸಾಂಪಲ್ ಪ್ರಾಬ್ಲಮ್ನ ನೋಡಿ. ಸೊ ನಾನು ಆಲ್ರೆಡಿ ಬಂದ್ಬಿಟ್ಟು ಇದನ್ನು ಸಾಲ್ವ್ ಮಾಡಿದ್ದೀನಿ, ಬಟ್ ಸೊ ಅದಕ್ಕೆ ನಾನು ಇಲ್ಲಿ ಸೊ ಈ ಎಕ್ಸ್ ಮತ್ತು ಈ ಎಫ್ ಮತ್ತು ಎಫ್ ಎಕ್ಸು ಈ ಫಾರ್ಮುಲಾಸ್ ಇಲ್ಲಿ ಏನು ನಾನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಹೊರಟಿದ್ದೀನೋ ಅದನ್ನು ಮತ್ತೆ ಟೈಪ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಲೆಂತ್ ಆಗುತ್ತೆ ಮತ್ತು ವೀಡಿಯೋನು ಲೆಂತ್ ಆಗುತ್ತೆ. ಸೊ ಝೂಮ್ ಬಂದ್ಬಿಟ್ಟು 40 ಮಿನಿಟ್ಸ್ ಕೊಟ್ಟಿರೋದ್ರಿಂದ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಆಲ್ರೆಡಿ ಇಲ್ಲಿ ಫಾರ್ಮುಲಾಸು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ. ಓಕೆ, ಸೊ ನೀವು ಡೈರೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಇದು ಮಾಡ್ಕೋಬೇಡಿ. ಸೊ ನಾನು ಹೇಳ್ಕೊಡ್ತೀನಿ ಯಾವ್ಯಾವ ಥರ ನೆಕ್ಸ್ಟೆಸ್ಟು ಯಾವ್ಯಾವ ಕಾಲಮ್ನ ಯಾವ ಥರ ಹಾಕ್ಕೋಬೇಕು ಅನ್ನೋದನ್ನು. ಓಕೆ, ಸೊ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಓಕೆ, ನೋ ಇಶ್ಯೂ. ಓಕೆ, ಸೊ ನಾವು ಸಿ ದಿ ಪ್ರಾಬ್ಲಮ್ ನಾವು ಬೇಸ್ಡ್ ಆನ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡಲ್ಲಿ ಪ್ರಾಬ್ಲಮ್ ಕೇಳಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಸರ್ಟೈನ್ ವಿಚ್ ಪ್ರಾಜೆಕ್ಟ್ ಶುಡ್ ಬಿ ಸೆಲೆಕ್ಟೆಡ್ ಆನ್ ದಿ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್. ಸೊ ಯಾವ ಒಂದು ಪ್ರಾಜೆಕ್ಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಬೇಸ್ಡ್ ಆನ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ದಟ್ಸ್ ಇಟ್. ಓಕೆ, ಸೊ ಈಗ ಪ್ರಾಜೆಕ್ಟ್ ಎಕ್ಸ್ ಇದೆ ಮತ್ತು ಪ್ರಾಜೆಕ್ಟ್ ವೈ ಇದೆ. ನೆಕ್ಸ್ಟ್ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ 3200, 5500, 7400 and 8900 ಅಂಡ್ ಪ್ರಾಬಬಿಲಿಟೀಸು ಕೊಟ್ಟಿದ್ದಾರೆ. ಓಕೆ, ಸೊ ಪ್ರಾಬಬಿಲಿಟಿ ಟೆಕ್ನಿಕಲಿ ನಿಮಗೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಿದೆ. ಸೊ ಜಸ್ಟ್ ಕ್ಯಾಶ್ ಫ್ಲೋ ಇನ್ಫ್ಲೋಸ್ ಏನು ಕೊಟ್ಟಿದ್ರೆ ಪ್ರಾಬಬಿಲಿಟೀಸ್ಗೆ ಮಲ್ಟಿಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಕೊಟ್ಟಿದ್ರೆ ಅದನ್ನು ಅಪ್ಲೈ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಸ್ಯೂಮ್ ಆಸ್ ಇಟ್ ಆಸ್ 10% ಅಂತ ಅಸಂಪ್ಷನ್ ಮಾಡ್ಕೊಂಡು ಡೈರೆಕ್ಟಾಗಿ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಯಾವ ಒಂದು ಪ್ರಾಜೆಕ್ಟ್ ಎನ್ ಪಿ ವಿ ಜಾಸ್ತಿ ಇದೆಯೋ ಆ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿ ಡಿಸಿಷನ್ ಕೊಡ್ತೀವಿ. ಸೊ ರಿಲೇಟೆಡ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ನೋಡಿ ಯಾವ ಥರ ಒಂದು ಕಾನ್ಸೆಪ್ಟ್ನ ನಾವು ಕ್ಯಾಪ್ಚರ್ ಮಾಡಿಕೊಂಡು ಸೊಲ್ಯೂಷನ್ನ ಮಾಡಬೇಕು ಅನ್ನೋದು. ಸೊ ಪ್ರಾಜೆಕ್ಟ್ ಎಕ್ಸ್ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಕ್ಸ್ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಅಂದರೆ 3200 ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದರ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದಟ್ ಇನ್ಫ್ಲೋ ಫಾರ್ ದ ಫಸ್ಟ್ ಇಯರ್ 0.20% ಅಷ್ಟೇ, 20% ಪ್ರಾಬಬಿಲಿಟಿ ಇದೆ. ಓಕೆ, ಐ ಆಲ್ರೆಡಿ ಟೋಲ್ಡ್ ದಟ್ ಇನ್ ದ ಪ್ರಾಬಬಿಲಿಟಿ ಟೆಕ್ನಿಕ್ ಇಟ್ ಸೆಲ್ಫ್ ಆಲ್ವೇಸ್ ದ ಪ್ರಾಬಬಿಲಿಟಿ ಶುಡ್ ಬಿ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು. ಬೇಕಾದ್ರೆ ಇದನ್ನು ಟೋಟಲ್ ಮಾಡಿ ನೋಡಿ. 0.2, 0.3, 0.3, 0.2, 336 and 224 ದಟ್ ಈಸ್ ಟೋಟಲ್ 10 ಇನ್ ದ ಸೆನ್ಸ್ ದಟ್ ಈಸ್ 1. ಓಕೆ, ಸೊ 0. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ನಮಗೆ 1 ಬರುತ್ತೆ. ಸೊ ಇದು ಅಷ್ಟೇ, ಟೋಟಲ್ ಮಾಡಿದ್ರೆ 1 ಬರುತ್ತೆ. ಆಲ್ವೇಸ್ ದ ಪ್ರಾಬಬಿಲಿಟಿ ಶುಡ್ ಬಿ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ನಿಮಗೆ ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದ್ದೀನಿ. ಏನು ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ? ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈ ತರ ಸಿಂಬಲ್ ಕೊಟ್ಟಿದ್ದೀವಿ. ದಟ್ ಈಸ್ ಏನು ಫಾರ್ಮುಲಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್. ಸೊ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಲ್ವಾ. ಸೊ ಈಗ ಸಿಗ್ಮಾ ಎಫ್ ಡಿ ಸ್ಕ್ವಯರ್. ಸೊ ಎಫ್ ಅಂತ ಹೇಳಿದ್ರೆ ನಮಗೆ ಫ್ರೀಕ್ವೆನ್ಸಿ, ಇಲ್ಲಿ ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ, ಅದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಕ್ಯಾಶ್ ಫ್ಲೋಸ್ ಬಂದ್ಬಿಟ್ಟು ಎಕ್ಸ್ ಅಂತ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಸೊ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಓಕೆ, ಎಕ್ಸ್ ಅಂತ ಯಾವ್ದನ್ನ ಕನ್ಸಿಡರ್ ಮಾಡಬೇಕು, ಫ್ರೀಕ್ವೆನ್ಸಿ ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಪ್ರಾಜೆಕ್ಟ್ ಎಕ್ಸ್ದು ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಸೊ ಪ್ರಾಜೆಕ್ಟ್ ಎಕ್ಸ್ದು ಬಂದ್ಬಿಟ್ಟು ಇಲ್ಲಿ ಕ್ಯಾಶ್ ಫ್ಲೋಸ್ ಬಂದ್ಬಿಟ್ಟು ಎಕ್ಸ್ ಅಂತ ಟ್ರೀಟ್ ಮಾಡ್ತೀನಿ. ಓಕೆ, ಸೊ ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳಿದ್ರೆ ನಿಮಗೆ ಅಬ್ಸರ್ವ್ಡ್ ವೇರಿಯೇಬಲ್ಸ್ ಮತ್ತೆ ಫ್ರೀಕ್ವೆನ್ಸಿ ಕೊಡ್ತಾರೆ. ಇಂಡಿವಿಜುವಲ್ ಸೀರೀಸ್ ಅಂತ ಹೇಳಿದ್ರೆ ಕ್ಯಾಶ್ ಫ್ಲೋ ಮಾತ್ರ ಕೊಟ್ಟಿರ್ತಾರೆ. ದಟ್ಸ್ ಇಟ್. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್ ಬಿಟ್ವೀನ್ ದ ಇಂಡಿವಿಜುವಲ್ ಸೀರೀಸ್ ಅಂಡ್ ಡಿಸ್ಕ್ರೀಟ್ ಸೀರೀಸ್. ಓಕೆ, ಆಲ್ರೆಡಿ ನೀವು ಸ್ಟಾಟಿಸ್ಟಿಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿರ್ತೀರಾ. ಓಕೆ, ಸೊ ಈಗ ಕ್ಯಾಶ್ ಫ್ಲೋಸ್ನ ನಾನು ಎಕ್ಸ್ ಅಂತ ಟ್ರೀಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಎಕ್ಸ್ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಸೊ ಸಿಮಿಲರ್ಲಿ ಪ್ರಾಬಬಿಲಿಟಿ ಆಫ್ ಎಕ್ಸ್, ಪ್ರಾಜೆಕ್ಟ್ ಎಕ್ಸ್ ಬಂದ್ಬಿಟ್ಟು ಫ್ರೀಕ್ವೆನ್ಸಿ ಅಂತ ಟ್ರೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಫ್ ಅಂತ ಕೊಟ್ಟಿದ್ದೀನಿ. ಅದೇ ತರ ಟ್ರೀಟ್ ಮಾಡ್ಕೋಬೇಕು. ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ಡೌನ್ ದಿ ಕ್ಯಾಶ್ ಫ್ಲೋಸ್. 3200, 5500, 7400, 8900 ಇಸ್ ದ ಮೈ ಕ್ಯಾಶ್ ಫ್ಲೋಸ್. ಅಂದ್ರೆ ವೇರಿಯಬಲ್ ಎಕ್ಸ್ ನನಗೆ ಬಂದಿದೆ. ನೆಕ್ಸ್ಟ್ ಪ್ರಾಬಬಿಲಿಟೀಸ್ ನೋಡಿ ಎಷ್ಟಿದೆ, 0.2, 0.3, 0.3, 0.2. ಸೊ ಇದನ್ನ ಪ್ರಾಬಬಿಲಿಟೀಸ್ನ ಎಫ್ ಅಂತ ನಾನು ಮೆನ್ಷನ್ ಮಾಡ್ಕೊಳ್ತಿದ್ದೀನಿ. ಓಕೆ, ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಪರ್ಫೆಕ್ಟ್ ಆಗಿ ಪ್ರಾಜೆಕ್ಟ್ ಎಕ್ಸ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಂದ್ರೆ ಫಾರ್ಮುಲಾ ನಿಮಗೆ ಗೊತ್ತಿದೆ, ನೋಟ್ಸ್ ಅಲ್ಲಿ ಬರ್ಕೊಂಡಿದ್ದೀರಾ, ಆಗ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ. ಓಕೆ, ಸೊ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ
ಎನ್ ಅಂತ ಹೇಳ್ಬಿಟ್ಟು ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಎಫ್ ಡಿ, ಎಫ್ ಬಂದ್ಬಿಟ್ಟು ನಮಗೆ ಇಲ್ಲೇ ಇದೆ. ಸಿ, ಎಫ್ ಬಂದ್ಬಿಟ್ಟು ಇಲ್ಲೇ ಇದೆ. ಸೊ ಹೈಲೈಟರ್ ತಗೊಳ್ತೀನಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಎಫ್ ಬಂದ್ಬಿಟ್ಟು ಇಲ್ಲೇ ಇದೆ, ಅಂದ್ರೆ ಫ್ರೀಕ್ವೆನ್ಸಿ ಪ್ರಾಬಬಿಲಿಟೀಸ್ ಬೇಸ್ ಮೇಲೆ ಎಫ್ ಅಂತ ಟ್ರೀಟ್ ಮಾಡಿದ್ವಿ. ಅದಕ್ಕೆ ಎಫ್ ಬಂದ್ಬಿಟ್ಟು ನಮಗೆ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನೆ. ಸೊ ಸಿಮಿಲರ್ಲಿ ಈಗ ಎಫ್ ನಮಗೆ ಬಂದಿದೆ. ಸೊ ಈಗ ನೆಕ್ಸ್ಟ್ ಎಫ್ ಆದ್ಮೇಲೆ ಡಿ ಸ್ಕ್ವೇರ್ ನಮಗೆ ಬೇಕು ಅಲ್ವಾ. ಸೊ ಡಿ ಸ್ಕ್ವೇರ್ ನಮಗೆ ಬೇಕು ಅಂತ ಹೇಳಿದ್ರೆ ಫಸ್ಟ್ ಡಿ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಲ್ವಾ. ಸೊ ಈಗ ಡಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಥವಾ ಮೀನ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಡಿ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ನಮ್ಮ ಹತ್ರ ಎಕ್ಸ್ ಬಂದ್ಬಿಟ್ಟು ಇಲ್ಲೇ ಇದೆ. 3200, 5500, 7500 ಅಂಡ್ 8900 ಇಲ್ಲೇ ಇದೆ ನಮಗೆ ಎಕ್ಸ್. ಸೊ ಈಗ ಮೈನಸ್ ಮೀನ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಾವು ಫಸ್ಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಮೀನ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದ್ರೆ ಸರಾಸರಿನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡ್ರೆ ಇನ್ನು ಎಲ್ಲ ಕ್ಲಿಯರ್ ಆಗಿ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಓಕೆ, ಸೊ ಈಗ ನೋಡಿ ಇದು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಇಲ್ಲ ಅಲ್ವಾ. ಸೊ ಈಗ ಎಕ್ಸ್ ಬಾರ್ ನಾವು ಯಾವ ತರ ಅಂದ್ರೆ ಮೀನ್ ವ್ಯಾಲ್ಯೂ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು, ಇದು ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಇರೋದ್ರಿಂದ ಎಕ್ಸ್ ಬಾರ್ ಕ್ಯಾಲ್ಕುಲೇಟೆಡ್ ಆಸ್ ಬೇಸ್ಡ್ ಆನ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ನಾವು ಕ್ಯಾಲ್ಕುಲೇಷನ್ಗೆ ತಗೊಳ್ತೀವಿ. ಓಕೆ, ಸೊ ಇನ್ನೊಂದ್ಸರಿ ಹೇಳ್ತೀನಿ. ಈಗ ನೋಡಿ ನಾವು ಎಕ್ಸ್ ಬಾರ್ ನೋಡಿ ಆವರೇಜ್. ಸೊ ಆವರೇಜ್ ಇಸ್ ನಥಿಂಗ್ ಬಟ್ ಎಕ್ಸ್ ಬಾರ್, ರೈಟ್. ಸೊ ಈಗ ಎಕ್ಸ್ ಬಾರ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು, ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಲ್ವಾ. ಸೊ ಈಗ ಸಿಗ್ಮಾ ಎಫ್ ಎಕ್ಸ್, ಸೊ ಇಲ್ಲೇ ತಗೊಳ್ತೀನಿ. ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಸೊ ದಿಸ್ ಇಸ್ ದ ಆಕ್ಚುಯಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಆವರೇಜ್ ಅಲ್ವಾ. ಸೊ ಆವರೇಜ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ನನಗೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಬೇಕು. ಯಾಕೆ ನನಗೆ ಸಿಗ್ಮಾ ಎಫ್ ಎಕ್ಸ್ ಬೇಕಂತಂದ್ರೆ ಇಲ್ಲಿ ಡಿ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನನಗೆ ಮೀನ್ ವ್ಯಾಲ್ಯೂ ಬೇಕು. ಓಕೆ, ಸೊ ದಿಸ್ ಆವರೇಜ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ ಬಾರ್ ಆರ್ ಮೀನ್ ಆರ್ ಮ್ಯೂ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಈಗ ಆವರೇಜ್ ನ ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಡಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನನಗೆ ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಎಫ್ ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಸೊ ಅದೇ ತರ ನಾನು ಕಾಲಮ್ಸ್ ಡಿಫ್ರೆಂಟ್ ಹೆಡ್ಡಿಂಗ್ಸ್ ಅಲ್ಲಿ ಹಾಕೊಂಡಿದ್ದೀನಿ. ಜಸ್ಟ್ ಅಬ್ಸರ್ವ್ ದಿ ಕಾನ್ಸೆಪ್ಟ್, ಯಾವ ತರ ಹೆಡ್ಡಿಂಗ್ಸ್ ಹಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು, ಅಥವಾ ನಿಮಗೆ ಯಾವ ತರ ಕಂಫರ್ಟ್ ಕನ್ವೀನಿಯಂಟ್ ಇರುತ್ತೋ ಅದ್ರ ಪ್ರಕಾರನೇ 1 by 1 ಕಾಲಮ್ ಹಾಕೊಂತ ಹೋಗಿ, ಬಟ್ ಆನ್ಸರ್ ಕರೆಕ್ಟ್ ಆಗಿ ಮಾಡಿ. ಓಕೆ, ದಟ್ಸ್ ಇಟ್. ಓಕೆ, ಈಗ ನಾನು ಫಸ್ಟ್ ಎಕ್ಸ್ ಅಂತ ಹೇಳಿದ್ರೆ ಆವರೇಜ್ ಕ್ಯಾಲ್ಕುಲೇಷನ್ ಮಾಡ್ಕೊಬಿಡ್ತೀನಿ. ಆವರೇಜ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಎಫ್ ಎಕ್ಸ್ ಬೇಕು. ಓಕೆ, ಸೊ ಎಫ್ ಎಕ್ಸ್, ಸೊ ಇಲ್ಲಿ ಎಕ್ಸ್ ಇದೆ ಮತ್ತೆ ಇಲ್ಲಿ ಎಫ್ ಇದೆ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನನಗೆ ಎಫ್ ಎಕ್ಸ್ ಸಿಗುತ್ತೆ. ನೆಕ್ಸ್ಟ್ ಇದನ್ನ ಟೋಟಲ್ ಮಾಡಿದ್ರೆ ನನಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಸಿಗ್ಮಾ ಇನ್ ದ ಸೆನ್ಸ್ ಸಮ್ ಆಫ್ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಈಗ ಎಫ್ ಎಕ್ಸ್ ನಾನು ಮಾಡ್ಕೊಳ್ತೀನಿ. ಅಂದ್ರೆ 3200 ಇಂಟು 0.2, ಇಲ್ಲಿ 3200 ಇಂಟು 0.2 ಅಂತ ಹೇಳಿದ್ರೆ ಎಫ್ ಎಕ್ಸ್ ನನಗೆ ಬರುತ್ತೆ. ಸೊ ಅದೇ ತರ 5500 ಇಂಟು 0.3. ಓಕೆ, ಸೊ ನಾನು ಇಲ್ಲಿ ಯಾಕೆ ಫಾರ್ಮುಲಾ ಅಪ್ಲೈ ಮಾಡ್ತಿಲ್ಲ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಅಲ್ವಾ. ಸೊ ಅದು ತೋರಿಸ್ಕೊಡ್ತಾ ಇದ್ದೀನಿ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಈಸ್ ಈಕ್ವಲ್ ಟು ನೆಕ್ಸ್ಟ್ 7400 ಇಂಟು 0.3, ನೆಕ್ಸ್ಟ್ 8900 ಇಂಟು 0.2. ಓಕೆ, ಸೊ ಇದು 7400 ಇಂಟು 0.3. ಓಕೆ, ಸೊ 2220. ಓಕೆ, ಸೊ ಈಗ ನನಗೆ ಎಫ್ ಎಕ್ಸ್ ವ್ಯಾಲ್ಯೂಸು ಬಂದಿದೆ ನನಗೆ. ಓಕೆ, ಸೊ ಈಗ ನನಗೆ ಸಿಗ್ಮಾ ಎಫ್ ಎಕ್ಸ್, ಸೊ ಎಫ್ ಎಕ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀನಿ. ಸಿಗ್ಮಾ ಎಫ್ ಎಕ್ಸ್ ಅಂತ ಹೇಳಿದ್ರೆ ಇವೆಲ್ಲವನ್ನ ನಾನು ಆಡ್ ಮಾಡ್ಕೋಬೇಕು. ಸೊ ಆಡ್ ಮಾಡ್ಕೋಬೇಕಂತ ಹೇಳಿದ್ರೆ ದಟ್ ಈಸ್ ಸಮ್. ಸೊ ಇವೆಲ್ಲವನ್ನು 640 ಪ್ಲಸ್ 1650 ಪ್ಲಸ್ 2220 ಪ್ಲಸ್ 1780 ಆಡ್ ಮಾಡ್ಕೊಂಡು ನನಗೆ ಟೋಟಲ್ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಎಷ್ಟು ಸಿಗುತ್ತೆ, 6290 ಸಿಗ್ಮಾ ಎಫ್ ಎಕ್ಸ್ ನನಗೆ ಸಿಕ್ಕಿದೆ. ಓಕೆ, ಸೊ ಈಗ ಸಿಗ್ಮಾ ಎಫ್ ಎಕ್ಸ್ ವ್ಯಾಲ್ಯೂ ನನಗೆ ಸಿಕ್ಕಿರೋದ್ರಿಂದ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ನಂಬರ್, ದಟ್ ಈಸ್ ನಂಬರ್ ಆಫ್ ಸ್ಯಾಂಪಲ್ ಯೂನಿಟ್ಸ್. ಇಲ್ಲಿ ಇಂಡಿವಿಜುವಲ್ ಸೀರೀಸ್ ಕೊಟ್ಟಿದ್ದಾಗ ನಾವು ನಂಬರ್ ಆಫ್ ಸ್ಯಾಂಪಲ್ ಯೂನಿಟ್ಸ್ 4 ಅಂತ ತಗೊಳ್ತಾ ಇದ್ವಿ. ಇದು ಡಿಸ್ಕ್ರೀಟ್ ಸೀರೀಸ್ ಆಗಿರೋದ್ರಿಂದ ಫ್ರೀಕ್ವೆನ್ಸಿನ ನಾವು ಎನ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ಸೊ ಈಗ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ ನೋಡೋಣ. ಆಲ್ವೇಸ್ ಐ ಟೋಲ್ಡ್ ದಟ್ ಪ್ರಾಬಬಿಲಿಟಿ ಇಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು. ಓಕೆ, ಸಮ್, ಸೊ ಇದನ್ನೆಲ್ಲ ನಾನು ಆಡ್ ಮಾಡ್ಕೊಂಡ್ರೆ ದಿಸ್ ಮಸ್ಟ್ ಬಿ ಈಕ್ವಲ್ ಟು 1. ಅಲ್ಲಿಗೆ ಆವರೇಜ್ ಎಷ್ಟು ಬರುತ್ತೆ, ದಟ್ ಈಸ್ ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ,
6000 ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ, ಇದನ್ನ ಸಿಗ್ಮಾ ಎಫ್ ಎಕ್ಸ್ ಅಂತ ಇಲ್ಲಿ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಇಲ್ಲಿ ಪಕ್ಕದಲ್ಲೇ ಬರ್ಕೊಳ್ಳಿ. ಓಕೆ, ಸಿಗ್ಮಾ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 6290 ಅಂತ ಹೇಳ್ಬಿಟ್ಟು. ಸೊ 6290 ಬಂದಿದೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ ಎನ್ ಎಲ್ಲಿ ಎಷ್ಟಿದೆ 1, ದಟ್ ಈಸ್ ಫ್ರೀಕ್ವೆನ್ಸಿನ ಟೋಟಲ್ ಮಾಡ್ಕೊಂಡಿದೀವಿ, ದಟ್ ಈಸ್ 1 ಅಂತ ಹೇಳಿದ್ರೆ ನಮಗೆ ಸಿಗ್ಮಾ ಎಫ್ ಎಕ್ಸ್ ಅಂತ ಹೇಳಿದ್ರೆ ಆವರೇಜ್ ಬಂದ್ಬಿಟ್ಟು ಎಷ್ಟು ಬರ್ತಿದೆ, ದಟ್ ಈಸ್ 6290 ಈಸ್ ಅವರ್ ಆವರೇಜ್ ವ್ಯಾಲ್ಯೂ. ಓಕೆ, ಸೊ ಈಗ ಆವರೇಜ್ ಅಂದ್ರೆ ಎಕ್ಸ್ ಬಾರ್ ಅಥವಾ ಮ್ಯೂ ವ್ಯಾಲ್ಯೂ ನಮಗೆ ಬಂದಿದೆ ಅಂತ ಹೇಳಿದ್ಮೇಲೆ ನಾವು ಡಿ ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು. ಲೆಟ್ಸ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ ಡಿ ವ್ಯಾಲ್ಯೂ. ಸೊ ಈಗ ಡಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ನಮಗೆ ಎಕ್ಸ್ ಮೈನಸ್ ಸರಾಸರಿ ಅಲ್ವಾ. ಸೊ ಎಕ್ಸ್ ಎಲ್ಲಿದೆ, ಫಸ್ಟ್ ಕ್ಯಾಶ್ ಫ್ಲೋಸ್ ನ ಎಕ್ಸ್ ಅಂತ ಕನ್ಸಿಡರೇಷನ್ ಮಾಡಿದೀವಿ. ದಟ್ಸ್ ವೈ ಫಸ್ಟ್ ಬಂದ್ಬಿಟ್ಟು 3200 ಮೈನಸ್ ಮೀನ್ ವ್ಯಾಲ್ಯೂ ಎಲ್ಲಿದೆ 6290. ಆಲ್ರೆಡಿ ನಾವು ವರ್ಕಿಂಗ್ ನೋಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ. 6290 ಇಸ್ ದ ಮೀನ್ ವ್ಯಾಲ್ಯೂ. ಸೊ ಇವೆರಡನ್ನು ಮೈನಸ್ ಮಾಡಿದ್ರೆ ನಮಗೆ ಡಿ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಮೈನಸ್ 3090 ಬರುತ್ತೆ. ಸೊ ಅದೇ ತರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ ವ್ಯಾಲ್ಯೂ ಎಷ್ಟಿದೆ 5500 ಮೈನಸ್ ಮೀನ್ ವ್ಯಾಲ್ಯೂ ಎಷ್ಟಿದೆ 6290. ದೆನ್ ವಿ ವಿಲ್ ಗೆಟ್ ದ ಡಿವಿಯೇಟೆಡ್ ವ್ಯಾಲ್ಯೂ 790. ಓಕೆ, ಸೊ ಅದೇ ತರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 7400 ಮೈನಸ್ 6290. ಸೊ ಅದೇ ತರ ನೆಕ್ಸ್ಟ್ 8900 ಮೈನಸ್ 6290. ಸೊ ಈಗ ನಮಗೆ ಡಿವಿಯೇಟೆಡ್ ವ್ಯಾಲ್ಯೂ ಬಂದಿದೆ. ಈಗ ನೆಕ್ಸ್ಟ್ ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಡಿ ಸ್ಕ್ವೇರ್ ಬೇಕು. ಯಾಕಂತ ಹೇಳಿದ್ರೆ ಫಾರ್ಮುಲಾ ಇರೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಸಿಗ್ಮಾ ಎಫ್ ಡಿ ಸ್ಕ್ವೇರ್. ಎಫ್ ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಡಿ ಸ್ಕ್ವೇರ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಇದನ್ನ ಎಫ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಡಿ ಸ್ಕ್ವೇರ್ ಬಂದ್ಬಿಡುತ್ತೆ. ಓಕೆ, ಸೊ ದಟ್ಸ್ ವೈ ಸಿಂಪ್ಲಿಫೈ ಪ್ರೊಸೀಜರ್ ಅಲ್ಲಿ ನಾವು ಮಾಡ್ತಾ ಹೋಗ್ಬೇಕು. ಬರುತ್ತೆ ಅಂತ ಹೇಳ್ಬಿಟ್ಟು ಏನಿದೆಯೋ ಅದನ್ನೆಲ್ಲ ಒಂದೇ ಸರಿ ಹಾಕೊಂಡು ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಈಗ ಡಿ ಸ್ಕ್ವೇರ್ ಅಲ್ವಾ. ಸೊ ಈಗ ಡಿ ಸ್ಕ್ವೇರ್ ಅಂತ ಹೇಳಿದ್ರೆ ಇದನ್ನೇ ಮೈನಸ್ 3090 ಇಂಟು ಮೈನಸ್ 3090, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. ಮೈನಸ್ 3090 ಮೈನಸ್ 3090 ನಾವೇನಾದರೂ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ವಿ ವಿಲ್ ಗೆಟ್ 9,54,000. ಓಕೆ, 95,48,100 rupees ಬರುತ್ತೆ. ಓಕೆ, ಸೊ ಅದೇ ತರನೇ ಇದು ಅಷ್ಟೇ, ಮೈನಸ್ 790 ಇಂಟು ಮೈನಸ್ 790 6,24,100. ಸೊ ಸಿಮಿಲರ್ಲಿ 1110 ಇಂಟು 1110 ಅದೇ ತರ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕಷ್ಟೇ ಡಿ ಸ್ಕ್ವೇರ್ ಅಂತ ಹೇಳಿದ್ರೆ. ಓಕೆ ಓಕೆ, ಈಗ ಡಿ ಸ್ಕ್ವೇರ್ ನಮಗೆ ಬಂದಿದೆ. ಈಗ ಎಫ್ ಡಿ ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಡಿ ಸ್ಕ್ವೇರ್ ಏನ್ ಕ್ಯಾಲ್ಕುಲೇಷನ್ ಮಾಡಿದೀವಿ ಅದ್ರ ಜೊತೆಗೆ ಈ ಎಫ್ ನ ಮಲ್ಟಿಪ್ಲೈ ಮಾಡಬೇಕು. ದೆನ್ ಇಟ್ ಬಿಕಮ್ಸ್ ಎಫ್ ಡಿ ಸ್ಕ್ವೇರ್. ಎಫ್ ಡಿ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಡಿ ಸ್ಕ್ವೇರ್ ಬರುತ್ತೆ ಅಲ್ವಾ. ಸೊ ಈಗ ಎಫ್ ಎಲ್ಲಿದೆ ಇಲ್ಲಿ, ದಟ್ ಈಸ್ ಅ ಫ್ರೀಕ್ವೆನ್ಸಿ ಇನ್ ದ ಫಾರ್ಮ್ ಆಫ್ ಪ್ರಾಬಬಿಲಿಟಿ ಇಂಟು ಡಿ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ಎಫ್ ಡಿ ಸ್ಕ್ವೇರ್ ಬರುತ್ತೆ. Okay, so similarly you have to calculate for all the values into, okay, next into d square. Okay, so ಈಗ ಎಫ್ ಡಿ ಸ್ಕ್ವೇರ್ ನಮಗೆ ಬಂದಿದೆ. ಸೊ ಈಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ನಮಗೆ ಏನು ಬೇಕು, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಲ್ವಾ. ಈಗ ಎಫ್ ಡಿ ಸ್ಕ್ವೇರ್ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಸಿಗ್ಮಾ ಸಮ್ ಆಫ್ ಎಫ್ ಡಿ ಸ್ಕ್ವೇರ್ ನಮಗೆ ಬರುತ್ತೆ. ಓಕೆ, ಲೆಟ್ಸ್ ಸಮ್ ಆಲ್ ದ ವ್ಯಾಲ್ಯೂಸ್. ಸೊ ಈಗ ನಮಗೆ ಟೋಟಲ್ ಎಷ್ಟು ಬಂದಿದೆ, 38,28,900 ಇಸ್ ದ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಅಲ್ವಾ. ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನಿದೆ, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ. ಫಾರ್ಮುಲಾ ಇಲ್ಲೇ ಮೆನ್ಷನ್ ಮಾಡ್ತೀನಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು ಕೊಟ್ಟಿದ್ದಾರೆ ನಿಮಗೆ, ದಟ್ ಈಸ್ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಲ್ವಾ. ಸೊ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಸಿಗ್ಮಾ ಎಫ್ ಡಿ ಸ್ಕ್ವಯರ್ ನಮ್ಗೆ ಬಂದಿದೆ, ಇಲ್ಲಿ ಬಂದಿದೆ ನೋಡಿ ಪ್ರಾಜೆಕ್ಟ್ ಇದು. ಸಿಗ್ಮಾ ಎಫ್ ಡಿ ಸ್ಕ್ವಯರ್ ಎಷ್ಟು, ದಟ್ ಈಸ್ 38,28,900. 38,28,900
28,900 ನಮಗೆ ಬಂದಿದೆ. ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ ಎಷ್ಟು, ಎನ್ ದಟ್ ಈಸ್ 1 ಈಸ್ ಈಕ್ವಲ್ ಟು ಎನ್, ರೈಟ್. ಸೊ ಇಲ್ಲಿ ಎನ್ ಅಂತ ನಾನು ಸ್ಪೆಸಿಫೈ ಮಾಡಿಬಿಡ್ತೀನಿ, ಒಂದ್ಸರಿ ನೋಡಿ. ಓಕೆ, ಯಾಕಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಂಡಿವಿಜುವಲ್ ಸೀರೀಸು ಡಿಸ್ಕ್ರೀಟ್ ಸೀರೀಸು ಅದಂತಲ್ಲ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಎನ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಎನ್ ಅಂತ ನಾನು ಕೊಟ್ಟಿದ್ದೀನಿ. ಸೊ ಈಗ ಎನ್ ಅಂತ ಹೇಳಿದ್ರೆ ಇಲ್ಲಿ ದಟ್ ಈಸ್ 1. ಓಕೆ, ಸೊ 1 ಇದ್ರೇನು ಇಲ್ಲಿ ನಾವು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇದು ಸ್ಕ್ವೇರ್ ರೂಟ್ ಹಾಗೆ ಇರುತ್ತೆ, ಕ್ಯಾನ್ಸಲ್ ಆಗಿರೋದಿಲ್ಲ. ಓಕೆ, ನಾವು ಕ್ಯಾನ್ಸಲ್ ಮಾಡಿದ್ರೆ ಮಾತ್ರ ಅದು ಇದಾಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ 38,28,900 ಡಿವೈಡೆಡ್ ಬೈ 1 ಮಾಡಿದ್ರೆ ಅಷ್ಟೇ ಬರುತ್ತೆ ಅಲ್ವಾ. ಸೊ ನಾವು ಟೇಕ್ ಇಟ್, now let's take down the same value. ಓಕೆ, ನೀವು ಬುಕ್ಕಲ್ಲಿ ಕರೆಕ್ಟಾಗಿ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 38,28,900 ಸೇಮ್ ವ್ಯಾಲ್ಯೂ ಬರುತ್ತೆ. ಬಟ್ ಸ್ಕ್ವಯರ್ ರೂಟ್ ಬಂದ್ಬಿಟ್ಟು ಆಸ್ ಇಟ್ ಈಸ್ ಸೇಮ್ ಇರುತ್ತೆ. ಓಕೆ, ನೌ ವಿ ಹ್ಯಾವ್ ಟು ಕ್ಯಾನ್ಸಲ್ ದಟ್ ಸ್ಕ್ವಯರ್ ರೂಟ್. ಸೊ ಈಗ ಕ್ಯಾಲ್ಕುಲೇಟರಲ್ಲಿ ನಾವು ಸ್ಕ್ವಯರ್ ರೂಟ್ನ ಕ್ಯಾನ್ಸಲ್ ಮಾಡಿದ್ರೆ ದಟ್ ಈಸ್ 38,28,900 ಅಲ್ವಾ. ಸೊ 38,28,900ಗೆ ಸ್ಕ್ವಯರ್ ರೂಟ್ನ ಪ್ರೆಸ್ ಮಾಡಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬರುತ್ತೆ, 1,957 ಬರುತ್ತೆ. ಓಕೆ, ಸೊ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ಈಗ ಪ್ರಾಜೆಕ್ಟ್ ಎಕ್ಸ್ಗೆ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ, ದಟ್ ಈಸ್ ಪ್ರಾಜೆಕ್ಟ್ ಎಕ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ, 1,950 ಬಂದಿದೆ. ಓಕೆ, ಸೊ ಇದು ಆಕ್ಚುಲ್ ಆಗಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋ ವಿಧಾನ. ಸೊ ಅದೇ ಥರ ನೀವು ಕ್ಯಾಲ್ಕುಲೇಷನ್ ಮಾಡಿ ಪ್ರಾಜೆಕ್ಟ್ ಎಕ್ಸ್ಗೆ. ಸೊ ಇಲ್ಲಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ, ಒಂದು ನಿಮಿಷ. ಓಕೆ, ಸೊ ಪ್ರಾಜೆಕ್ಟ್ ಎಕ್ಸ್ಗೆ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ. ಸೊ 1,957 ಬಂದಿದೆ. ಓಕೆ, ಸೊ ನಾನು ಇಲ್ಲಿ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ ಜಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ನೀವೇ ಟ್ರೈ ಮಾಡಿ ಇದನ್ನು. ಓಕೆ, ಸೊ ಲೆಟ್ಸ್ ಟೇಕ್ ದ ಕ್ಯಾಶ್ ಫ್ಲೋಸ್ ಆಫ್ ಪ್ರಾಜೆಕ್ಟ್ ವೈ. ಸೊ ಪ್ರಾಜೆಕ್ಟ್ ವೈದು ಕ್ಯಾಶ್ ಫ್ಲೋಸ್ ತಗೊಳ್ಳೋಣ. ಸೊ ಸೇಮ್ ಇದೆ ನೋಡಿ, 3,200, 5,500, 7,400 ಆ್ಯಂಡ್ 8,900 ಸೇಮ್ ಇದೆ ಅಲ್ವಾ. ಸೊ ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿರ್ತೀನಿ. ಬಟ್ ಪ್ರಾಬಬಿಲಿಟೀಸ್ ಓನ್ಲಿ ಡಿಫ್ರೆಂಟ್ ಇಲ್ಲಿ. ಸೊ ಪ್ರಾಬಬಿಲಿಟಿ 0.1. ಸೊ ಪ್ರಾಬಬಿಲಿಟೀಸ್ ಡಿಫ್ರೆಂಟ್ ಅಂತ ಹೇಳಿದ್ರೆ ಎಲ್ಲ ಕಾಪಿ ಮಾಡಿಬಿಡ್ತೀನಿ, ಯಾಕಂತ ಹೇಳಿದ್ರೆ ಎಲ್ಲ ಸೇಮ್ ವ್ಯಾಲ್ಯೂಸ್ ಅಲ್ವಾ. ಸೊ ಈಸಿಯಾಗಿ ಬರುತ್ತೆ. ಸೊ ಇಲ್ಲಿ ಪ್ರಾಬಬಿಲಿಟೀಸ್ ಚೇಂಜ್ ಆದರೆ ಆಟೋಮೆಟಿಕಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಚೇಂಜ್ ದ ವ್ಯಾಲ್ಯೂಸ್. 0.1, ನೆಕ್ಸ್ಟ್ 0.4, ನೆಕ್ಸ್ಟ್ 0.4, ನೆಕ್ಸ್ಟ್ 0.1. ಓಕೆ, ಸೊ ಈಗ ನಿಮಗೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಇಷ್ಟು ಬಂದಿದೆ, ಸಿಗ್ಮಾ ಎಫ್ ಎಕ್ಸ್ 6,290 ಇದೆ. ಓಕೆ, ಸೊ ಸಿಗ್ಮಾ ಎಫ್ ಎಕ್ಸ್ 6,290. ಓಕೆ, ನೋಡೋಣ ಅದು ಆವರೇಜ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿ. ಸೊ ಇಟ್ ವಿಲ್ ಬಿ ಗೋಯಿಂಗ್ ಟು ಶೋ ದ ಸೇಮ್ ವ್ಯಾಲ್ಯೂ ಇಟ್ ಸೀಮ್ಸ್, ಬಿಕಾಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಲ್ವಾ. ಸೊ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ 6,290 ಬರುತ್ತೆ. ಓಕೆ, ಸೊ ಲೆಟ್ ಮಿ ಟ್ರೈ 6,290, 1,650. ಯಾಕಂತ ಹೇಳಿದ್ರೆ ಇದು ಪ್ರಾಬಬಿಲಿಟೀಸು ಸೇಮ್ ಇದೆ. 1 minute is equal to 3,200 into 1. Yes, it will be going to vary. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ, ನೀವು ಟ್ರೈ ಮಾಡಿ ಪ್ರಾಬ್ಲಮ್ನ. ಸಿಗ್ಮಾ ಎಫ್ ಎಕ್ಸ್ ಅಲ್ವಾ, ಸೊ 3,200 ಇಂಟು ಪ್ರಾಬಬಿಲಿಟಿ. ಓಕೆ, ಇದೇ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ 6,370 ಬರುತ್ತೆ. ಓಕೆ, ಸಿಗ್ಮಾ ಎಫ್ ಎಕ್ಸ್. ಸೊ ಆಗ ಡಿ, ಸೊ ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಜಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಸಿಗ್ಮಾ ಎಫ್ ಎಕ್ಸ್ 6,370 ಈಸ್ ದ ಆವರೇಜ್ ವ್ಯಾಲ್ಯೂ, ಬಿಕಾಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ 1 ಬರುತ್ತಲ್ವಾ. ಸೊ ಆವರೇಜ್ ವ್ಯಾಲ್ಯೂ ಇಸ್ 6,370. ದೆನ್ ಡಿನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ 3,200 ಮೈನಸ್ ಮೀನ್ ವ್ಯಾಲ್ಯೂ. ಓಕೆ, ಸೊ ಇದೇ ಥರ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಇಸ್ ಈಕ್ವಲ್ ಟು
5500 minus mean value. Next is equal to 7400 minus, ನೀವು ಬುಕ್ಕಲ್ಲಿ ಟ್ರೈ ಮಾಡಿ, you will get the same answer. If not, you can ask. Okay, so ಈಗ d square into, ಸೊ ಇದೇ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದಟ್ ಈಸ್ D102 ಇಂಟು D102. ಓಕೆ, ಸೇಮ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಎಫ್ ಡಿ ಸ್ಕ್ವೇರ್ ಅಲ್ವಾ, ಸೊ ಫ್ರೀಕ್ವೆನ್ಸಿ ಇಂಟು ಡಿ ಸ್ಕ್ವೇರ್. ಸೊ ಇದೇ ಥರನೇ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಮಗೆ ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಬಂದ್ಬಿಟ್ಟು 23,72,100 ಬರುತ್ತೆ. ಓಕೆ, ಸೊ ಇದನ್ನು ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾನಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆನ್ಸರು ಕೊಡ್ತೀನಿ, ಟ್ರೈ ಮಾಡಿ. ಸೊ 23,72,100 ಸಿಗ್ಮಾ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಅಂತ ಹೇಳಿದ್ರೆ ಸೇಮ್ ಬರುತ್ತೆ. ಜಸ್ಟ್ ವಿ ಹ್ಯಾವ್ ಟು ಕ್ಯಾನ್ಸಲ್ ದಿ ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಪ್ರಾಜೆಕ್ಟ್ ವೈಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ 1540. ಸೊ ಯು ವಿಲ್ ಗೆಟ್ 1540 ನಿಮಗೆ ಬರುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಸೊ ಲೆಟ್ಸ್ ವೈಟ್. ಸೊ 1540 ಇಸ್ ದ ರೈಟ್ ಆನ್ಸರ್ಸ್. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಗ ಬಂದಿದೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಎಕ್ಸ್ಗೆ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ ಆಗಲೇ, ದಟ್ ಈಸ್ ಇಲ್ಲೇ ಇದೆ ಅಲ್ವಾ. ಸೊ ಎಷ್ಟು ಬಂದಿದೆ 1957. ಓಕೆ, ಸೊ these are the standard deviation for the different projects, that is project X and project Y. Then based on the risk perception of the investor, it is left to the investor to select the project X or project Y. So standard deviation ಯಾವುದು ಜಾಸ್ತಿ ಇದೆಯೋ ಅದ್ರ ಬೇಸ್ ಮೇಲೆ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಬಿಟ್ಟು ಬಿಡಬೇಕು. ಓಕೆ, ಇಫ್ ದ ಇನ್ವೆಸ್ಟರ್ is ready to accept the more risk, then he or she going to select project X because the standard deviation is also more than the project Y. Okay, if not, they going to reject the project Y. If not ready to, that is risk ಬಂದ್ಬಿಟ್ಟು ಕಡಿಮೆ ನನಗೆ ಇರಬೇಕು ಅಥವಾ ಕಡಿಮೆ ಪ್ರಾಫಿಟ್ ಬಂದ್ರೂ ಪರವಾಗಿಲ್ಲ ಅನ್ನೋದಿದ್ರೆ ಪ್ರಾಜೆಕ್ಟ್ ವೈ ನ ತಗೋಬಹುದು. ಇಲ್ಲಾಂದ್ರೆ ಪ್ರಾಜೆಕ್ಟ್ ಎಕ್ಸ್ ಬೇಸ್ಡ್ ಅಂದ್ರೆ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದೆ, ಇಟ್ ವಿಲ್ ಗಿವ್ ದ ಮೋರ್ ಪ್ರಾಫಿಟ್ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಅ ಮೋರ್ ರಿಸ್ಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ರೆಕಮೆಂಡ್ ಮಾಡಬಹುದು. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ. ಸೊ ಫಾರ್ಮುಲಾ ಬೇಸ್ ಮೇಲೆ ನಾವು ಈ ತರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದಕ್ಕೆ ರಿಲೇಟೆಡ್ ಆಗಿ ನೆಕ್ಸ್ಟ್ ಫಾರ್ವರ್ಡೆಡ್ ಮೆಥಡ್ ಬಂದ್ಬಿಟ್ಟು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಓಕೆ, ಸೊ ಅದನ್ನ ಕೇಳಿದ್ದಾನೆ. ಲೆಟ್ ಸಿ ವಾಟ್ ಈಸ್ ದಿಸ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಸೊ ಇದೇ ತರನೇ ನಿಮಗೆ ಪ್ರಾಬ್ಲಮ್ಸ್ ಕೊಡ್ತಾರೆ, ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಇದೇ ತರನೇ ಟ್ರೈ ಮಾಡಬೇಕು, ಏನು ಮೆಥಡ್ ಅಲ್ಲಿ ಚೇಂಜ್ ಇಲ್ಲ. ಸೊ ದಟ್ಸ್ ವೈ ನಾನು ಕ್ವಶನ್ಸ್ ನ ಕಲೆಕ್ಟ್ ಮಾಡಿ ಕೊಡ್ತೀನಿ, ನೀವೇ ಆದಷ್ಟು ಈ ಚಾಪ್ಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಯಾಕಂದ್ರೆ ಡಿಫ್ರೆಂಟ್ ಆಗಿಲ್ಲ, ಒಂದೊಂದು ಪ್ರಾಬ್ಲಮ್ ಒಂದೊಂದು ತರ ಡಿಫ್ರೆಂಟ್ ಆಗಿಲ್ಲ. ಸೊ ನೀವೇ ಆದಷ್ಟು ಟ್ರೈ ಮಾಡಿ, ನಾನು ಬೇಕಾದ್ರೆ ಸೊಲ್ಯೂಷನ್ಸ್ ನ ಕೊಡ್ತೀನಿ. ಈ ಚಾಪ್ಟರ್ ಅಲ್ಲಿ ನನಗೆ ತುಂಬಾ ಕೆಲಸ ಇರೋದಕ್ಕಿಂತ ನಿಮ್ಗೆ ತುಂಬಾ ವರ್ಕ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಎಲ್ಲ ಸಿಮಿಲರ್ ಆಗಿ ಕೊಟ್ಟಿರ್ತಾನೆ, ಏನು ಮೆಥಡ್ಸ್ ಅಲ್ಲಿ ಚೇಂಜ್ ಇರೋದಿಲ್ಲ. ನೀವು ವರ್ಕೌಟ್ ಮಾಡಿ ನೀವೇ ಸೊಲ್ಯೂಷನ್ ನೋಡ್ಕೋಬೇಕು. ಓಕೆ, ಸೊ ಯಾಕಂತಂದ್ರೆ ನಾನು ಹೇಳಿದ್ದೀನಿ ಇದೇ ಮೆಥಡ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ಮಾಡಬೇಕು. ಓಕೆ, ಸೊ ಜಸ್ಟ್ ಯು ಟ್ರೈ ಇನ್ ಯುವರ್ ಹೋಮ್. ಐ ವಿಲ್ ಟ್ರೈ. ಓಕೆ, ಐ ವಿಲ್ ಟ್ರೈ ಟು ಗಿವ್ ಎ ಸೊಲ್ಯೂಷನ್. ಓಕೆ, ನಿಮ್ಗೆ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಕ್ವೇರಿ ಇನ್ ಗ್ರೂಪ್ ಆರ್ ಇನ್ ಯೂಟ್ಯೂಬ್ ಕಮೆಂಟ್ ಬಾಕ್ಸ್. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಿನಿಶ್ ಆಗಿದೆ. ಸೊ ಈಗ ನೆಕ್ಸ್ಟ್ ಬೇಸ್ಡ್ ಆನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನೀವು ಕಲ್ತಿದ್ದಾದ್ಮೇಲೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಆಲ್ರೆಡಿ 80% ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲೇ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡಿಬಿಟ್ಟಿದ್ದೀರಾ. ಜಸ್ಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಅಪ್ಲೈ ಮಾಡಿ ನೀವು ಪ್ರಾಬ್ಲಮ್ ನ ಮಾಡೋದಷ್ಟೇ. ಓಕೆ, ಐ ವಿಲ್ ಟೆಲ್ ಯು ಹೌ ಟು ಕಂಪ್ಯೂಟ್ ದಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಸ್ ಮೇಲೆ ನಾವು ಪ್ರಾಬ್ಲಮ್ ನ ಒಂದು ಮುಗಿಸಿದೀವಿ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯು ಹ್ಯಾವ್, ದಟ್ ಈಸ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್. ಏನ್ ಈ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮೆಥಡ್ ಅಂತ ಹೇಳಿದ್ರೆ, ಸೊ ಯು ನೋ ವೆರಿ ವೆಲ್ ದಟ್ ಈಸ್ ಎಫಿಷಿಯನ್ಸಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಇವ್ರಿಗಿಂತ ಇವ್ರು ಎಫಿಷಿಯಂಟ್ ಆಗಿದ್ದಾರೆ, ಅವ್ರಿಗಿಂತ ಅವ್ರು ಎಫಿಷಿಯಂಟ್ ಆಗಿದ್ದಾರೆ ಅಂತ ನಾವು ಯಾವಾಗ ಹೇಳ್ತೀವಿ? ವೆನ್ ದ ಪರ್ಸನ್ ಅಕ್ಸೆಪ್ಟ್ ದಿ ಮೋರ್ ರಿಸ್ಕ್, when the person accept the more risk and perform well, then the efficiency level is different from that person to another person. Efficiency ಚೆನ್ನಾಗಿದ್ರೆ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಲ್ವಾ? ಸೊ ದೇರ್ ಫೋರ್ ಆ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್, ಆ ವೇರಿಯೇಷನ್ ಕೋಎಫಿಷಿಯನ್ಸಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡೋದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು
ತಿಳ್ಕೋಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಮೀನ್ ಅಥವಾ ಆವರೇಜ್ ವ್ಯಾಲ್ಯೂಗಿಂತ ಎಷ್ಟು ನಂಬರ್ ಆಫ್ ಮೆಂಬರ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ಕೊಡುತ್ತೆ. ಓಕೆ, ಸೊ ಅದರಲ್ಲಿ ನಾವು ಎಫಿಷಿಯನ್ಸಿ ಎಷ್ಟು ಜನ ಎಫಿಷಿಯನ್ಸಿ ಆಗಿ ಇದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಯಾವ ಒಂದು ಪ್ರಪೋಸಲ್ಸ್ ಎಫಿಷಿಯನ್ಸಿ ಆಗಿ ನಮಗೆ ಪ್ರಾಫಿಟ್ ಕೊಡುತ್ತೆ ಅನ್ನೋದಕ್ಕೆ ನಾವು ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಮೆಥಡ್ ಅಲ್ಲಿ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಸಿ ಜಸ್ಟ್ ದ ಮೀನಿಂಗ್ ಆಫ್ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಮೆಥಡ್ ಅಂಡರ್ ದಿಸ್ ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ಸಿ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ರಿಯಲ್ ಆಕ್ಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಇದು ಪರ್ಫೆಕ್ಟ್ ಆಗಿ ಎಷ್ಟು ಜನ ಎಫಿಷಿಯನ್ಸಿ ಇದ್ದಾರೆ, ಈ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದ್ರೇನೋ ಅನ್ನೋದಕ್ಕೆ ನಾವು ಈ ಮೆಥಡ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಟ್ ರೆಫರ್ಸ್ ಟು ದ ರೇಷಿಯೋ ಆಫ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇದು ಏನು ಅಂತ ಹೇಳಿದ್ರೆ ಕೋಎಫಿಷಿಯನ್ಸಿ ರೇಷಿಯೋ ಮುಖಾಂತರ ರೆಪ್ರೆಸೆಂಟ್ ಮಾಡೋದು. ಇಷ್ಟು ಪರ್ಸೆಂಟೇಜ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಸ್ ಮೇಲೆ ಇಷ್ಟು ಪರ್ಸೆಂಟ್ ಎಫಿಷಿಯನ್ಸಿ ಆಗಿದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ಸೆಲೆಕ್ಟ್ ದ ಪ್ರಾಜೆಕ್ಟ್ ಆರ್ ಪ್ರಪೋಸಲ್ ಆರ್ ಪರ್ಸನ್, ಇಫ್ ನಾಟ್ ಯು ಕ್ಯಾನ್ ಇಗ್ನೋರ್ ಅಂತ ಹೇಳ್ಬಿಟ್ಟು ಇದು ಹೇಳುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಅ ರಿಯಲ್ ಆಕ್ಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಕೆಲವೊಂದು ಸರಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಸ್ ಮೇಲೆ ಡಿಸಿಷನ್ಸ್ ರಾಂಗ್ ಆಗಬಹುದು. ಸೊ ಅದಕ್ಕಿಂತ ಫಾರ್ವರ್ಡ್ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅಡ್ವಾನ್ಸ್ಡ್ ಫಾರ್ಮುಲಾ ಯಾವ್ದು ಅಂತಲ್ಲ ಎಫಿಷಿಯನ್ಸಿನ ಟೆಸ್ಟ್ ಮಾಡ್ಬಿಟ್ಟು ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಎಫಿಷಿಯನ್ಸಿ ಆಗಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ ಈಸ್ ಬೇಸ್ಡ್ ಆನ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಬೇಸ್ಡ್ ಆನ್ ದಿ ಆವರೇಜ್ ವ್ಯಾಲ್ಯೂ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಎಷ್ಟು ಜನ ಎಫಿಷಿಯನ್ಸಿ ಆಗಿದ್ದಾರೆ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದಾಗ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ದಟ್ಸ್ ವೈ ಎ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ ಆಲ್ಸೋ ನೋನ್ ಆಸ್ ಎ ರಿಯಲ್ ಆಕ್ಟಿವ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಟ್ ರೆಫರ್ಸ್ ಟು ದ ರೇಷಿಯೋ ಅಂತ ಹೇಳಿದ್ರೆ ನಿಮಗೆ ಪರ್ಸೆಂಟೇಜ್ ಅಲ್ಲಿ ರೆಫರೆನ್ಸ್ ಆಗಿ ಕೊಡುತ್ತೆ ಆಫ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟು ದ ಮೀನ್. ಅಂದ್ರೆ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಕನ್ಸಿಡರೇಷನ್ ನ ತಗೊಂಡು ಅಥವಾ ಕನ್ಸಿಡರ್ ಮಾಡಿ ರೇಷಿಯೋ ಮುಖಾಂತರ ಇಷ್ಟು ಜನ ಬಂದ್ಬಿಟ್ಟು ಎಫಿಷಿಯಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಡಿಸ್ಕ್ರೈಬ್ ಮಾಡುತ್ತೆ. ಸೊ ದಟ್ಸ್ ವೈ ದ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಶುಡ್ ಬಿ ರಿಸ್ಕ್ ಇಂಡ್ಯೂಸ್ಡ್. Okay, risk induced. Okay, risk induced, it can be calculated as follows. So risk induced ಅಂತ ಹೇಳಿದ್ರೆ ಈ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಅಲ್ಲಿ ರಿಸ್ಕ್ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಅನಾಲಿಸಿಸ್ ಮಾಡಬಹುದು. ಯಾಕಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದ್ಬಿಟ್ಟು ಆಲ್ರೆಡಿ ನಮಗೆ ಮೀನ್ ಗಿಂತ ಎಷ್ಟು ಜನ ಡಿಫ್ರೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಮೀನ್ ವ್ಯಾಲ್ಯೂನಲ್ಲಿ ನಮಗೆ ಆವರೇಜ್ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ, ಆವರೇಜ್ ರಿಸ್ಕ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಕೋಎಫಿಷಿಯನ್ಸಿ ನಾವು ಯಾವಾಗ ಟೆಸ್ಟ್ ಮಾಡ್ತೀವೋ ಅವಾಗ ಆವರೇಜ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡು ಕನ್ಸಿಡರೇಷನ್ ತಗೊಂಡಿದೆ ಅಂತ ಹೇಳಿದ್ರೆ ಇದು ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಎರಡಕ್ಕಿಂತ. ಓಕೆ, ಸೊ ದಟ್ಸ್ ವೈ ದಿಸ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಯಾವ ತರ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ 1 minute the formula will be going to generate now. So ಈಗ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಗೆ ನೀವು ಜನರಲ್ ಆಗಿ ಸಿಂಪಲ್ ಆಗಿ CV ಅಂತ ಯೂಸ್ ಮಾಡಬಹುದು. ಓಕೆ, ಸೊ ದ ಫಾರ್ಮುಲಾ ಟು ಕಂಪ್ಯೂಟ್ ದಿ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಮೆಥಡ್ ಬಂದ್ಬಿಟ್ಟು ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇದನ್ನ ಸಿಗ್ಮಾ ಅಂತ ಕರಿತೀವಿ, ಆಲ್ರೆಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀವಿ. ಸಿಗ್ಮಾ ಡಿವೈಡೆಡ್ ಬೈ ಆವರೇಜ್ ಇಂಟು 100. ಸೊ ಇಲ್ಲಿ ಪರ್ಸೆಂಟೇಜ್ ಬೇಡ, 100 ಅಂತ ಯೂಸ್ ಮಾಡ್ಕೊಳ್ಳಿ. ಇದು ಪರ್ಸೆಂಟೇಜ್ ಅಲ್ಲಿ ಡಿನೋಟ್ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ ಇಂಟು 100. ಓಕೆ, ಸೊ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಫಾರ್ಮುಲಾ ಇಷ್ಟೇ. ಆಲ್ರೆಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿರ್ತೀರಾ, ಆಲ್ರೆಡಿ ಮೀನ್ ವ್ಯಾಲ್ಯೂನು ಕ್ಯಾಲ್ಕುಲೇಷನ್ ಮಾಡ್ತೀರಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೆಥಡ್ ಅಲ್ಲಿ. ಸೊ ಜಸ್ಟ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟಿದೆ, ಮೀನ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಕ್ಯಾಲ್ಕುಲೇಷನ್ ತಗೊಂಡು ಇಂಟು 100 ಮಾಡಿದ್ರೆ ಅದು ಪರ್ಸೆಂಟೇಜ್ ಅಲ್ಲಿ ಕೋಎಫಿಷಿಯನ್ಸಿ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಯಾವ ಒಂದು ಪ್ರಾಜೆಕ್ಟ್ ಕೋಎಫಿಷಿಯನ್ಸಿ ಲೆವೆಲ್ ಬಂದ್ಬಿಟ್ಟು ಜಾಸ್ತಿ ಇದೆಯೋ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಇನ್ವೆಸ್ಟರ್ ಅಕ್ಸೆಪ್ಟ್ ಮಾಡಿದ್ರೆ ಅಕ್ಸೆಪ್ಟ್ ಮಾಡಬಹುದು, ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ಕೋಬಹುದು, ಇಲ್ಲ ಕಡಿಮೆ ಇರೋ ರಿಸ್ಕ್ ನ ತಗೋಬಹುದು. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾನೆ ನೋಡೋಣ. ಅದೇ ಕೊಟ್ಟಿದ್ದಾನ ಇಲ್ಲ ಬೇರೆ ಕೊಟ್ಟಿದ್ದಾನ ಇಲ್ಲ ಬೇರೆ ಪ್ರೀವಿಯಸ್ ಸೆಷನ್ ಕೊಟ್ಟಿದ್ದಾನ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, ಸೊ ಜಸ್ಟ್ next see example problem. Using the figures of previous example, compute a coefficient of variation and suggest which proposal should be accepted. Okay, so ಈಗ previous problem already ಮಾಡಿದೀನಲ್ವಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಈಗ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಫಾರ್ಮುಲಾ ಏನು ನಿಮಗೆ ಜನರಲ್ ಆಗಿ ಗೊತ್ತಿದೆ. ಏನು ಕೋಎಫಿಷಿಯನ್ಸಿ ಲೆವೆಲ್ ಫಾರ್ಮುಲಾ ಅಂತ ಹೇಳಿದ್ರೆ 1 minute. ಓಕೆ, ಈಗ ಪ್ರಾಜೆಕ್ಟ್ ವೈದು ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡ್ತೀನಿ ಕೋಎಫಿಷಿಯನ್ಸಿ, ನೀವು ಎಕ್ಸ್ದು ಕ್ಯಾಲ್ಕುಲೇಷನ್ ಮಾಡಿ ಇದರಲ್ಲಿ. ಓಕೆ, ಸೊ ಈಗ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ ಏನು, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್. ಸೊ ಇಲ್ಲಿ ಸಿಂಬಲ್ಸ್ ನ ಎಂಟರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದಟ್ಸ್ ವೈ ನಾನು ಫುಲ್ ಫಾರ್ಮ್ ನ ಕೊಟ್ಟಿದ್ದೀನಿ. ನೀವು ಸಿಂಬಲ್ಸ್ ಬೇಕಾದ್ರೆ ಬರ್ಕೊಳ್ಳಿ, ಇಲ್ಲಾಂದ್ರೆ ಇದನ್ನು ಬೇಕಾದ್ರೆ ಬರ್ಕೊಳ್ಳಿ. ಇಂಟು 100 ಅಲ್ವಾ. ಸೊ ದಿಸ್ ಇಸ್ ದ ಆಕ್ಚುಯಲ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್. ಓಕೆ, ಸೊ ಈಗ ಪ್ರಾಜೆಕ್ಟ್ ಎಕ್ಸ್ದು ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಕೋಎಫಿಷಿಯನ್ಸಿ ಲೆವೆಲ್ ಪ್ರಾಜೆಕ್ಟ್ ಎಕ್ಸ್ದು ಕೋಎಫಿಷಿಯನ್ಸಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, so just to see what is the standard deviation, ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದೀವಿ, ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿದಲ್ವಾ. ಓಕೆ,
ಸೊ ಈಗ ನೋಡಿ ಪ್ರಾಜೆಕ್ಟ್ ಎಕ್ಸ್ ಅಲ್ವಾ. ಓಕೆ, ಸೊ ಈಗ ಪ್ರಾಜೆಕ್ಟ್ ಎಕ್ಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 1957 ಅಲ್ವಾ. ಸೊ ಡಿವೈಡೆಡ್ ಬೈ ನೆಕ್ಸ್ಟ್ ಏನು ಕೇಳಿದ್ರೆ ಮೀನ್ ವ್ಯಾಲ್ಯೂ. ಸೊ ವಾಟ್ ಈಸ್ ದ ಮೀನ್ ವ್ಯಾಲ್ಯೂ, ಸೇಮ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಮೀನ್ ಆವರೇಜ್ ಎಕ್ಸ್ ಪ್ರಾಜೆಕ್ಟ್ ಎಕ್ಸ್ದು 6290 ನೆಕ್ಸ್ಟ್ ಇಂಟು 100 ಅಲ್ವಾ. ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮಗೆ ಪ್ರಾಜೆಕ್ಟ್ ಎಕ್ಸ್ದು ಬಂದ್ಬಿಟ್ಟು ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ನಮಗೆ ಎಷ್ಟು ಬರುತ್ತೆ, ಪ್ರಾಜೆಕ್ಟ್ ಎಕ್ಸ್ದು 1957 ಡಿವೈಡೆಡ್ ಬೈ 6290 ಇಂಟು 100. ಸೊ 31% ನಮಗೆ ಬರುತ್ತೆ. ಸೊ ದಿಸ್ ಇಸ್ ದ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ ಫಾರ್ ದಿಸ್ ಪ್ರಾಜೆಕ್ಟ್ ಎಕ್ಸ್. ಸೊ ಅದೇ ತರ ಪ್ರಾಜೆಕ್ಟ್ ವೈದು ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಓಕೆ, ಸೊ ಪ್ರಾಜೆಕ್ಟ್ ಎಕ್ಸ್ ಎರಡೂ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀನಿ, ಜಸ್ಟ್ ನೀವು ನೋಡಿ ವರ್ಕ್ ಮಾಡೋವಾಗ. ಓಕೆ, ಸೊ ಪ್ರಾಜೆಕ್ಟ್ ವೈ, ಎಲ್ಲ ಮಿಕ್ಸ್ ಮಾಡಿ ಕೇಳ್ತಾನೆ ನಿಮಗೆ ಎಕ್ಸಾಮಲ್ಲಿ. ಸೊ ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ಕ್ಯಾಲ್ಕುಲೇಟ್ NPV ಅಂತ ಕೇಳ್ತಾನೆ, ಮತ್ತೆ ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್, ಅದನ್ನೆಲ್ಲ ಮಿಕ್ಸ್ ಮಾಡಿ ಕೇಳ್ಬಿಡ್ತಾನೆ. ಓಕೆ, ಸೊ ಅದು ನೋಡಿಕೊಂಡು ನೀವು ಮಾಡ್ಕೋಬೇಕು. ಸೊ ಈಗ ಪ್ರಾಜೆಕ್ಟ್ ವೈದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ, 1540 ಡಿವೈಡೆಡ್ ಬೈ ಮೀನ್ ಎಷ್ಟಿದೆ, ಮೀನ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ವರ್ಕಿಂಗ್ ನೋಟಲ್ಲಿ 6370. ಬಿಕಾಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಹೇಳಿದ್ರೆ 6370 ಡಿವೈಡೆಡ್ ಬೈ 1 ಬರೋದು. ಡಿವೈಡೆಡ್ ಬೈ 1 ಬಂದರೆ ಆಸ್ ಇಟ್ ಈಸ್ ಏನಿದೆಯೋ ಅದೇ ಬರುತ್ತೆ ಮೀನ್ ವ್ಯಾಲ್ಯೂ. ಓಕೆ, ಸೊ ಇಂಟು 100. ನೀವು ಅದು ವರ್ಕಿಂಗ್ ನೋಟಲ್ಲಿ ಬರ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಕ್ಯಾಲ್ಕುಲೇಷನ್ ಮಾಡುವಾಗ ಏನೇನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ಡಿ ಮತ್ತು ಎಕ್ಸ್ ಬಾರ್ ಮೀನ್ ವ್ಯಾಲ್ಯೂ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಈಗ ಕೋಎಫಿಷಿಯನ್ಸಿ ಆಫ್ ದಿಸ್ ಪ್ರಾಜೆಕ್ಟ್ ವೈ ಏನು ಅಂತ ಹೇಳಿದ್ರೆ, ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ 1540 ಡಿವೈಡೆಡ್ ಬೈ 6370 ಇಂಟು 100 ಅಂತ ಹೇಳಿದ್ರೆ ದಟ್ ಈಸ್ 24.17% ಬರುತ್ತೆ. ನಾನು ರೌಂಡ್ ಫಿಗರ್ ಆಗಿ 24% ತಗೊಂಡ್ಬಿಡ್ತೀನಿ. ಓಕೆ, ನಾವು ಸಿ ದ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಫಾರ್ ಪ್ರಾಜೆಕ್ಟ್ ಎಕ್ಸ್ ಬಂದ್ಬಿಟ್ಟು 31% ಇದೆ, ಪ್ರಾಜೆಕ್ಟ್ ವೈಗೆ 24% ಇದೆ. ಯಾವ ಪ್ರಾಜೆಕ್ಟ್ ಅಲ್ಲಿ ತುಂಬಾ ರಿಸ್ಕ್ ಇದೆ, ಪ್ರಾಜೆಕ್ಟ್ ಎಕ್ಸ್ ಅಲ್ಲಿ, ಬಿಕಾಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದರಲ್ಲೇ ಜಾಸ್ತಿ ಇರೋದು. ದಟ್ಸ್ ವೈ it is left to the investor whether to accept the project X or Y based on the perception and risk attitude of the investor. ಅವನು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ರೆ ಪ್ರಾಜೆಕ್ಟ್ ಎಕ್ಸ್ ಚೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಬಿಕಾಸ್ ಜಾಸ್ತಿ ರಿಸ್ಕ್ ಇದೆ, ಜಾಸ್ತಿ ಕೋಎಫಿಷಿಯನ್ಸಿ ಇದೆ, ಜಾಸ್ತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ. ಓಕೆ, ಸೊ ದಟ್ಸ್ ವೈ ಪ್ರಾಜೆಕ್ಟ್ ಎಕ್ಸ್ ಚೂಸ್ ಮಾಡಲಿ ಅಂತ ಹೇಳ್ಬಿಟ್ಟು ಇನ್ವೆಸ್ಟರ್ಸ್ಗೆ ಬಿಟ್ಟು ಬಿಡ್ಬೋದು. ನೀವು ಕನ್ಕ್ಲೂಷನ್ ಬರೆಯುವಾಗ ಅದೇ ಥರನೇ ಬರೀರಿ. ಓಕೆ, ದ ಕೋಎಫಿಷಿಯನ್ಸಿ ಆಫ್ ವೇರಿಯೇಷನ್ are based on the coefficiency of variation method. The coefficiency of the project X is more than the project Y. Therefore, it is left to the investor to select or reject the project X or Y. Okay, illandre project X anta kodi. That's it, no problem. Okay, so this is the way of calculating the or taking the necessary decision based on the coefficiency of variation method and standard deviation method. ಅಲ್ಲಿ ಈ ತರ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಮೆಥಡ್ ಬಂದ್ಬಿಟ್ಟು ನಿಮಗೆ ಡಿಸಿಷನ್ ಟ್ರೀ ಅನಾಲಿಸಿಸ್ ಅಂತ ಇದೆ, ಅದು ನೆಕ್ಸ್ಟ್ ನಾನು ಮಾಡ್ಕೊಡ್ತೀನಿ. ಜಸ್ಟ್ ವಿ ಹ್ಯಾವ್ ಟು ಟೇಕ್ ದಿಸ್ ಇಲ್ಲಸ್ಟ್ರೇಷನ್. ಓಕೆ, ಸೊ ಫಾರ್ಮುಲಾಸ್ನೆಲ್ಲ ಕರೆಕ್ಟಾಗಿ ಮಾಡಿಕೊಂಡು ಕರೆಕ್ಟಾಗಿ ಬರ್ಕೊಂಡು ಮಾಡಿ. ಓಕೆ, ಸೊ ಇದೇ ಥರನೇ ನೀವು ಟೇಬಲ್ಸ್ನ ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಪರವಾಗಿಲ್ಲ, ಯು ಕ್ಯಾನ್ ಪುಟ್ ದ ಸಜೆಷನ್ಸ್ ಅಂಡ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಬೇಕಾದರೆ ಚೇಂಜ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಡಿಸಿಷನ್ ಟ್ರೀ ಅನಾಲಿಸಿಸ್ ನಾನು ಮಾಡ್ಕೊಡ್ತೀನಿ. ಯು ಕ್ಯಾನ್ ಟ್ರೈ ದಿಸ್ ಪ್ರಾಬ್ಲಮ್. ಪ್ರಾಜೆಕ್ಟ್ ಎಕ್ಸ್ ನಾನು ಕ್ಲಿಯರ್ ಆಗಿ ಮಾಡ್ಕೊಟ್ಟಿದ್ದೀನಿ. ಪ್ರಾಜೆಕ್ಟ್ ವೈದು ಬಂದ್ಬಿಟ್ಟು ನೋಡಿ ಇದೇ ಬರುತ್ತಾ ಇಲ್ಲ ಬೇರೆ ಚೇಂಜಸ್ ಏನಾದರೂ ಬರುತ್ತಾ. ನೀವು ಬೇಕಾದರೆ ಡಿಜಿಟ್ಸ್ನ ತಗೊಳ್ಳಿ, ನಾನು ರೌಂಡ್ ಫಿಗರ್ ತಗೊಂಡಿದ್ದೀನಿ. ಇಲ್ಲಾಂದರೆ ಇದನ್ನೇ ಕ್ರಾಸ್ ವೆರಿಫೈ ಮಾಡಿ ಕರೆಕ್ಟಾಗಿ ಮಾಡಿದ್ದೀನಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ನೆಕ್ಸ್ಟ್ ಲಾಸ್ಟ್ ಮೆಥಡ್ ಡಿಸಿಷನ್ ಟ್ರೀ ಅನಾಲಿಸಿಸ್ ನಾನು ಮಾಡ್ಕೊಡ್ತೀನಿ. ಅದನ್ನು ಮಾಡಿದ್ರೆ ಈ ಚಾಪ್ಟರ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ಸ್ ನಿಮಗೆ ಕೊಡ್ತೀನಿ, ಸಿಮಿಲರ್ ಆಗಿರೋ ಪ್ರಾಬ್ಲಮ್ಸು ಟ್ರೈ ಔಟ್. ಓಕೆ, ಸೊ